ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಡೆತ್ ವಿಸ್ಪರರ್ ಪಾರ್ಟ್ 3 ಥಾಯ್ ಹಾರರ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲ 2 ಪಾರ್ಟ್ಸ್ ನ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ಮೂವಿ ಸೀರೀಸ್ ನ ಎಲ್ಲಾ ವಿಡಿಯೋಸ್ ನಿಮಗೆ ಒಂದೇ ಕಡೆ ಸಿಗುತ್ತೆ. ಪಾರ್ಟ್ 3 ಅರ್ಥ ಆಗ್ಬೇಕು ಅಂದ್ರೆ ಹಿಂದಿನ ಪಾರ್ಟ್ಸ್ ನೋಡೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ಯಾಕಂದ್ರೆ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ ಇರೋ ಕ್ಯಾರೆಕ್ಟರ್ಸ್ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾರೆ. ಅಷ್ಟೇ ಅಲ್ಲ, ಮೊದಲ 2 ಮೂವೀಸ್ ಅಲ್ಲಿ ಇದ್ದ ದುಷ್ಟಶಕ್ತಿ ಅದೇ ವುಮೆನ್ ಇನ್ ಬ್ಲಾಕ್ ನ ಆರಿಜಿನ್ ಸ್ಟೋರಿ ತೋರಿಸ್ತಾರೆ. ಒಂದು ಕಾಲದಲ್ಲಿ ಸಾಧಾರಣ ಮಹಿಳೆ ಆಗಿದ್ದವಳು ತುಂಬಾನೇ ಭಯಾನಕ ದುಷ್ಟಶಕ್ತಿ ಹೇಗಾದ್ಲು ಅನ್ನೋದನ್ನ ಈ ಮೂವಿಯಲ್ಲಿ ತೋರಿಸ್ತಾರೆ ಸ್ನೇಹಿತರೆ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಕೆ ರಾಜು ಸಿ ಗೌಡರ್, ಶ್ರೇಯಸ್ ಎಂಸಿ, ಕೀರ್ತನಾ ಎಂ ಅದ್ವಿತ್, ಯುಕೆ ಕ್ರಿಯೇಷನ್, ಜಿಎಸ್ ಪ್ರವೀಣ್ ಮತ್ತೆ ಸಾಗರ್ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಪಾರ್ಟ್ 1 ನ ಕತೆ ನಡೆಯೋದು 1972 ಥೈಲ್ಯಾಂಡ್ ನ ಕಾಂಚನಬುರಿಯಲ್ಲಿ. ಗಂಡ ಹೆಂಡತಿ ಮತ್ತೆ 6 ಜನ ಮಕ್ಕಳಿರೋ ಫ್ಯಾಮಿಲಿಯ ಸುತ್ತ ಈ ಕತೆ ನಡೆಯುತ್ತೆ. 6 ಜನ ಮಕ್ಕಳಲ್ಲಿ ಎಲ್ಲರಿಗಿಂತ ದೊಡ್ಡವನು ಯಾಕ್. ಇವನೇ ಈ ಸೀರೀಸ್ ಅಲ್ಲಿ ಮೇನ್ ಕ್ಯಾರೆಕ್ಟರ್. ಇವನು ಮೊದಲು ಆರ್ಮಿಯಲ್ಲೂ ಕೂಡ ಇದ್ದ. ಕಾಂಚನಬುರಿಯಲ್ಲಿ ಒಂದು ದೊಡ್ಡ ಸಮಸ್ಯೆ ಶುರು ಆಗಿರುತ್ತೆ. ಕಪ್ಪು ಬಟ್ಟೆ ಹಾಕಿರೋ ಮಹಿಳೆಯ ಆತ್ಮ ಊರಲ್ಲಿ ಇರೋ ಹುಡುಗಿಯರನ್ನ ಪೊಸೆಸ್ ಮಾಡ್ಕೊಂಡು ತುಂಬಾನೇ ಭಯಾನಕವಾಗಿ ಕೊಲ್ತಾ ಇರುತ್ತೆ. ಮತ್ತೆ ಅವರ ಇಂಟರ್ನಲ್ ಆರ್ಗನ್ಸ್ ನ ಎತ್ಕೊಂಡು ಹೋಗಿ ತಿಂತಾ ಇರುತ್ತೆ. ಈ ಕಪ್ಪು ಬಟ್ಟೆ ಹಾಕಿರೋ ಆತ್ಮಕ್ಕೆ ಸೆಕೆಂಡ್ ಪಾರ್ಟ್ ಅಲ್ಲಿ ಹೆಸರು ಕೂಡ ಕೊಟ್ಟಿದ್ದಾರೆ, ಅದೇ ವುಮೆನ್ ಇನ್ ಬ್ಲಾಕ್. ಈ ವುಮೆನ್ ಇನ್ ಬ್ಲಾಕ್ ಯಾಕನ ತಂಗಿ ನೋಯಿನ ಪೊಸೆಸ್ ಮಾಡ್ಕೊಂಡಾಗ ಅವಳನ್ನ ಕಾಪಾಡೋಕೆ ಏನೆಲ್ಲ ಮಾಡ್ತಾರೆ ಅನ್ನೋದು ಪಾರ್ಟ್ 1 ಅಲ್ಲಿ ತೋರಿಸ್ತಾರೆ. ಏನೇ ಮಾಡಿದ್ರು ಕೊನೆಗೆ ಯಾಕ್ ಕೈಯಲ್ಲಿ ತನ್ನ ತಂಗಿ ನೋಯಿನ ಕಾಪಾಡ್ಕೊಳ್ಳೋಕೆ ಆಗಿರ್ಲಿಲ್ಲ. ವುಮೆನ್ ಇನ್ ಬ್ಲಾಕ್ ಅವಳನ್ನ ಸಾಯಿಸಿ ಹೋಗಿರ್ತಾಳೆ. ಅವತ್ತು ಯಾಕ್ ನಾನು ಆ ವುಮೆನ್ ಇನ್ ಬ್ಲಾಕ್ ನ ಸುಮ್ನೆ ಬಿಡಲ್ಲ, ಹುಡುಕಿ ನಾಶ ಮಾಡೇ ಮಾಡ್ತೀನಿ ಅಂತ ಶಪಥ ಮಾಡಿದವನು ಪಾರ್ಟ್ 2 ಅಲ್ಲಿ ಘೋಸ್ಟ್ ಹಂಟರ್ ಆಗೋಗ್ತಾನೆ. ಮೊದಲು ಆರ್ಮಿಯಲ್ಲಿ ಇದ್ದ ಪಾಫನ್ ಅನ್ನೋ ವ್ಯಕ್ತಿಯ ಜೊತೆ ಸೇರಿ ವುಮೆನ್ ಇನ್ ಬ್ಲಾಕ್ ನ ಹುಡ್ಕೋಕೆ ಶುರು ಮಾಡ್ತಾನೆ. ಪಾರ್ಟ್ 1 ನಲ್ಲೂ ಪಾಫನ್ ಇವರಿಗೆ ತುಂಬಾನೇ ಸಹಾಯ ಮಾಡಿರ್ತಾರೆ. ಯಾಕಂದ್ರೆ ಅವರು ದುಷ್ಟಶಕ್ತಿಗಳ ಬಗ್ಗೆ ಎಲ್ಲ ತುಂಬಾನೇ ತಿಳ್ಕೊಂಡಿದ್ದಾರೆ. ಇವರಿಬ್ರಿಗೂ ಪುವಾಂಗ್ ಅನ್ನೋ ವ್ಯಕ್ತಿಯ ಬಗ್ಗೆ ಗೊತ್ತಾಗುತ್ತೆ. ಡಾಂಗ್ ಕೊಮೋಟ್ ಅನ್ನೋ ದಟ್ಟವಾದ ಕಾಡಲ್ಲಿ ವಾಸವಾಗಿರೋ ಈ ಪುವಾಂಗ್ ಅನ್ನೋ ವ್ಯಕ್ತಿ ವುಮೆನ್ ಇನ್ ಬ್ಲಾಕ್ ನ ಕಂಟ್ರೋಲ್ ಮಾಡ್ತಿರೋದು ಅಂತ ಗೊತ್ತಾಗಿ ಕಾಡಿಗೆ ಹುಡ್ಕೊಂಡ್ ಬಂದಾಗ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅದೇ ಪುವಾಂಗ್ಗೆ 100 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿದೆ. ಪುವಾಂಗ್ ವುಮೆನ್ ಇನ್ ಬ್ಲಾಕ್ ನ ಕಂಟ್ರೋಲ್ ಮಾಡ್ತಿರೋದಲ್ಲ, ಅವಳೇ ಪುವಾಂಗ್ ನ ಕಂಟ್ರೋಲ್ ಮಾಡ್ತಾ ಇರೋದು. ಏನಾಗಿರುತ್ತೆ ಅಂದ್ರೆ ಯುದ್ಧ ನಡೀತಾ ಇದ್ದಂತ ಸಂದರ್ಭದಲ್ಲಿ ಪುವಾಂಗ್ ಸಾಯೋ ಸ್ಟೇಜ್ ಅಲ್ಲಿ ಇದ್ದಾಗ ವುಮೆನ್ ಇನ್ ಬ್ಲಾಕ್ ಬಂದು ನಿನ್ನ ಕಾಪಾಡ್ತೀನಿ, ಅದರ ಬದಲಿಗೆ ನಾನು ನಿನ್ನ ಪೊಸೆಸ್ ಮಾಡ್ಕೊಂತೀನಿ, ಒಪ್ಕೊಂತೀಯ ಅಂತ ಕೇಳಿದಾಗ ಪುವಾಂಗ್ ತನ್ನ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಒಪ್ಕೊಂಡು ಇಲ್ಲಿವರೆಗೂ ನರ್ಕ ಅನುಭವಿಸ್ತಾ ಇರ್ತಾರೆ. ಯಾಕಂದ್ರೆ ಪುವಾಂಗ್ ನ ಕೈಯಲ್ಲಿ ವಾಮಾಚಾರ ಮಾಡಿಸಿ ತನಿಗೋಸ್ಕರ ಬಲಿ ಕೊಡೋದಕ್ಕೆ ಹೇಳ್ತಾ ಇರ್ತಾಳೆ ವುಮೆನ್ ಇನ್ ಬ್ಲಾಕ್. ಇಲ್ಲಿವರೆಗೂ ಯಾರ್ಯಾರನ್ನ ವುಮೆನ್ ಇನ್ ಬ್ಲಾಕ್ ಸಾಯಿಸಿದಳೋ ಅವರನ್ನೆಲ್ಲ ಸಾಯಿಸೋಕೆ ಸಹಾಯ ಮಾಡಿರೋದೇ ಪುವಾಂಗ್. ಒಂದು ಸಲ ಅವಳನ್ನ ತಡೆಯೋಕೆ ತನ್ನ ಮನೆಯಲ್ಲಿ ಅವಳನ್ನ ಬಂಧಿಸಿ ದಿಗ್ಬಂಧನ ಮಾಡಿರ್ತಾರೆ. ಆದ್ರೆ ಹಳ್ಳಿಯವರು ಪುವಾಂಗ್ ಮಾಡ್ತಿರೋ ವಾಮಾಚಾರದಿಂದನೇ ಈ ಹಳ್ಳಿಯಲ್ಲಿ ಜನ ಸಾಯ್ತಿರೋದು ಅಂತ ಹೇಳಿ ಪುವಾಂಗ್ ನ ಮನೆಯನ್ನ ಸುಟ್ಟು ಹಾಕಿರ್ತಾರೆ. ಆಗ ದಿಗ್ಬಂಧನದಿಂದ ಹೊರಗೆ ಬಂದ ವುಮೆನ್ ಇನ್ ಬ್ಲಾಕ್ ನ ತಡೆಯೋಕೆ ಮತ್ತೊಂದು ದಾರಿಯನ್ನ ಪುವಾಂಗ್ ಕಂಡಿಡ್ಕೊಂತಾರೆ. ಅದೇ ಒಂದು ತಾಯ್ತಾ ಇರೋ ಬ್ರೇಸ್ಲೆಟ್. ಈ ಬ್ರೇಸ್ಲೆಟ್ ನ ಹಾಕೊಳ್ಳೋದ್ರಿಂದ ವುಮೆನ್ ಇನ್ ಬ್ಲಾಕ್ ಗೆ ಪುವಾಂಗ್ ಕಾಣೋದಿಲ್ಲ, ಅದೃಶ್ಯವಾಗಿ ಇರ್ತಾರೆ. ಅದಕ್ಕೆ ಅವಳ ಕಾಟ ಇಲ್ದಲೆ ಆರಾಮಾಗಿ ಕಾಡಲ್ಲಿ ಬಂದು ವಾಸವಾಗಿದ್ರು. ಆದ್ರೆ ವುಮೆನ್ ಇನ್ ಬ್ಲಾಕ್ ಜೊತೆ ಒಪ್ಪಂದ ಮಾಡ್ಕೊಂಡು ಬಂದಿದ್ದ ಲುಚಾಯ್ ಅನ್ನೋ ವ್ಯಕ್ತಿ ಪುವಾಂಗ್ ನ ಬ್ರೇಸ್ಲೆಟ್ ಇರೋ ಕೈಯನ್ನೇ ಕಟ್ ಮಾಡ್ಬಿಡ್ತಾನೆ. ಇದರಿಂದ ಪುವಾಂಗ್ ವುಮೆನ್ ಇನ್ ಬ್ಲಾಕ್ ಗೆ ಕಾಣಿಸ್ತಿದ್ದಂಗೆ ತಕ್ಷಣ ಬಂದು ಪುವಾಂಗ್ ನ ಸಾಯಿಸಿ ಯಾಕೆ ತನಿಗೆ ತಾನೇ ಶೂಟ್ ಮಾಡ್ಕೊಳ್ಳೋ ಹಾಗೆ ಮಾಡ್ತಾಳೆ. ಆದ್ರೆ ಹೇಗೋ ಪುಣ್ಯಕ್ಕೆ ಪುವಾಂಗ್ ಸಾಯೋಕ್ಕೂ ಮುಂಚೆ ತಮ್ಮ ಮಂತ್ರಶಕ್ತಿಯಿಂದ ಯಾಕ್ನ ದೇಹದ ಮೇಲೆ ಒಂದು ಅದೃಶ್ಯವಾಗಿರೋ ರಕ್ಷಾ ಕವಚ ಬರೋ ಹಾಗೆ ಮಾಡಿದ್ರಿಂದ ಯಾಕ್ ಬಚಾವಾದ. ಇಲ್ಲಿಂದ ವುಮೆನ್ ಇನ್ ಬ್ಲಾಕ್ ಸೀದಾ ಯಾಕ್ನ ಮತ್ತೊಬ್ಳು ತಂಗಿ ಯಾರ್ಡ್ ನ ಮದುವೆ ನಡೀತಾ ಇರೋ ಜಾಗಕ್ಕೆ ಬಂದು ಎಲ್ಲರ ಮೇಲೂ ದಾಳಿ ಮಾಡಿದಾಗ ಯಾಕ್ ಮತ್ತೆ ಪಾಫನ್ ಸೇರಿ ವುಮೆನ್ ಇನ್ ಬ್ಲಾಕ್ ನ ನಾಲಿಗೆ ಕಟ್ ಮಾಡ್ತಾರೆ. ನಾಲಿಗೆಯಲ್ಲೇ ಇವಳ ಶಕ್ತಿ ಇರೋದು. ಹಾಗಾಗಿ ಕೊನೆಗೆ ಯಾಕ್ ಪುವಾಂಗ್ ನ ಕೈಯಲ್ಲಿ ಇದ್ದ ತಾಯ್ತವನ್ನ ಇವಳ ತಲೆಗೆ ಪಂಚ್ ಮಾಡಿ ನರಕಕ್ಕೆ ಕಳಿಸಿರ್ತಾನೆ. ಈಗ ಮುಂದೆ ಏನಾಗುತ್ತೆ ಅಂತ ಪಾರ್ಟ್ 3 ಅಲ್ಲಿ ನೋಡೋಣ. ಈ ಮೂವಿಯ ಕತೆ ಶುರು ಆಗೋದು 1825ರಲ್ಲಿ. ಮಯನ್ಮಾರ್ನ ಆಗ ಬರ್ಮಾ ಅಂತ ಕರೀತಾ ಇದ್ರು. ಈ ಸಮಯದಲ್ಲಿ ರಾಜ ಆಗಿದ್ದು ಬಾಗಿದವನ್ ಅವರು. ಬರ್ಮಾದವರು ಭಾರತದ ಮಣಿಪುರ್ ಮತ್ತೆ ಅಸ್ಸಾಂನೆಲ್ಲ ತಮ್ಮ ವಶಪಡಿಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಅಂತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಬರ್ಮಾ ಮೇಲೆ ಯುದ್ಧ ಸಾರ್ತಾರೆ. ಇಡೀ ಬರ್ಮಾನೆ ತಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಶುರು ಮಾಡಿದಂತ ಸಮಯ ಇದು. ಇರಾವಡಿ ನದಿ ಹತ್ರ ಒಬ್ಳು ಮಹಿಳೆ ತನ್ನ ಮಗುವನ್ನ ಎತ್ಕೊಂಡು ಬ್ರಿಟಿಷ್ ಸೋಲ್ಜರ್ಸ್ ಇಂದ ತಪ್ಪಿಸ್ಕೊಂಡು ನದಿ ಹತ್ರ ಬರ್ತಾಳೆ. ನನ್ನ ಮತ್ತೆ ನನ್ನ ಮಗುವನ್ನ ನೀನೇ ಕಾಪಾಡ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನದಿಯ ಒಳಗೆ ಎಳೆದು ಹೋಗ್ತಾ ಇದ್ದಾಳೆ, ಮಗುವನ್ನ ಮೇಲೆ ಎತ್ಕೊಂಡು. ನಾನಿನ್ನೇನು ಬಾಹುಬಲಿ ಮೂವಿ ಶುರು ಆಯ್ತು ಅನ್ನೋ ಅಷ್ಟರಲ್ಲೇ ಬ್ರಿಟಿಷ್ ಸೋಲ್ಜರ್ಸ್ ಇವಳ ಮೇಲೆ ಫೈರ್ ಮಾಡಿದಾಗ ಬುಲೆಟ್ ಇವಳ ಕೈಗೆ ಬಿತ್ತೋ ಇಲ್ಲ ಕೈಯಲ್ಲಿ ಇರೋ ಮಗುಗೆ ಬಿತ್ತೋ ಸರಿಯಾಗಿ ಕಾಣಿಸಲ್ಲ. ಒಟ್ನಲ್ಲಿ ಬುಲೆಟ್ ಬಿದ್ದಿದ್ರಿಂದ ಮಗುನ ನೀರಲ್ಲಿ ಬೀಳಿಸ್ತಾಳೆ. ನದಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇರೋ ಮಗುವನ್ನ ಇವಳು ಹಿಡ್ಕೊಳ್ಳೋಕೆ ಸ್ವಿಮ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇವಳ ಕೈಯಲ್ಲಿ ಗಾಯ ಆಗಿಲ್ಲ. ಹಾಗಾದ್ರೆ ಮಗುಗೆ ಬುಲೆಟ್ ಬಿದ್ದಿದೆ. ಕೊನೆಗೂ ಮಗುವನ್ನ ಎತ್ಕೊಂಡು ಇವಳು ಮತ್ತೆ ಬೇರೆ ಹಳ್ಳಿಯವರೆಲ್ಲ ಪೂಜಿಸೋ ದೇವಿಯ ದೇವಸ್ಥಾನದ ಹತ್ರ ಬಂದು, ಇದಕ್ಕೆ ನಾನು ಜೀವನ ಪೂರ್ತಿ ನಿನ್ನ ಪೂಜೆ ಮಾಡಿದ್ದು, ಯಾಕೆ ಹೀಗ್
ಮಾಡ್ದೆ ಅಂತ ಮಗುವನ್ನ ಬೆಂಕಿ ಒಳಗೆ ಬಿಸಾಕ್ಬಿಡ್ತಾಳೆ. ಜನ ಇದೇನ್ ಮಗುವನ್ನ ಬಿಸಾಕಿ ದೇವರಿಗೆ ಬೈತಾ ಇದ್ದಾಳಲ್ಲ ಅಂತ ಇವಳಿಗೆ ಹಿಡ್ಕೊಂಡು ಹೊಡೆಯೋಕೆ ಶುರು ಮಾಡ್ತಾರೆ. ಒಬ್ಬ ಮಗುವನ್ನ ಕಾಪಾಡೋಕೆ ಹೋದವನು ನೋಡ್ತಾನೆ, ಬಟ್ಟೆ ಒಳಗೆ ಮಗುನೇ ಇಲ್ಲ, ಸೋರೆಕಾಯಿ ತರ ಇರೋ ತರಕಾರಿ ಇದೆ ಅಷ್ಟೇ. ಅಂದ್ರೆ ಮಗು ಸಾವನ್ನಪ್ಪಿದೆ. ಈ ಮಹಿಳೆ ಮಗು ಅಂತ ಹೇಳಿ ತರಕಾರಿನ ಬೆಂಕಿ ಒಳಗೆ ಬಿಸಾಕ್ದಾಗ ಬೆಂಕಿ ಕೆಳಗೆ ಬಿದ್ದು ದೇವಸ್ಥಾನಕ್ಕೂ ಹತ್ಕೊಂಡಿದೆ. ಈಗ ಮಹಿಳೆ ದೇವಸ್ಥಾನದ ಒಳಗೆ ಓಡ್ ಹೋಗಿ ಎಲ್ಲಾ ವಸ್ತುಗಳನ್ನ ಹೊಡೆದಾಕಿ ಇದೇ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾಳೆ. ಮಗುವನ್ನ ಕಳ್ಕೊಂಡ ದುಃಖ, ಕೋಪ ಎಲ್ಲ ಸೇರಿ ಇವಳು ವುಮೆನ್ ಇನ್ ಬ್ಲಾಕ್ ಆಗ್ತಾಳೆ. ತುಂಬಾನೇ ಶಕ್ತಿಶಾಲಿ ದುಷ್ಟಶಕ್ತಿ. ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ ನೋಡಿದೀವಿ. ಇದಾದ ನಂತರ ವುಮೆನ್ ಇನ್ ಬ್ಲಾಕ್ ಎಲ್ಲರಿಗೂ ತೊಂದರೆ ಕೊಡ್ಕೊಂಡು ಓಡಾಡೋಕೆ ಶುರು ಮಾಡಿದವಳು 1854ರಲ್ಲಿ ಯುದ್ಧದಲ್ಲಿ ಗಾಯಗೊಂಡು ಬಿದ್ದಿದ್ದ ಪುವಾಂಗ್ನ ದೇಹ ಸೇರಿ ಬರ್ಮಾ ಇಂದ ಥೈಲ್ಯಾಂಡ್ ನ ಕಾಂಚನಬುರಿವರೆಗೂ ಬಂದಿರ್ತಾಳೆ. ಕಾಂಚನಬುರಿ ಥೈಲ್ಯಾಂಡ್ ಮತ್ತೆ ಮಯನ್ಮಾರ್ ಬಾರ್ಡರ್ ಗೆ ಹತ್ರ ಇದೆ. ಹಾಗಾಗಿ ಪುವಾಂಗ್ ಕತೆ ಏನಾಯ್ತು ಅಂತ ನಾವು ಪಾರ್ಟ್ 2 ಅಲ್ಲಿ ನೋಡಿದೀವಿ. ಈ ವುಮೆನ್ ಇನ್ ಬ್ಲಾಕ್ ಗೆ ಒಂದು ಜಾಗ ಅಂತ ಏನೂ ಇಲ್ಲ. ಬೇರೆ ಬೇರೆ ಹಳ್ಳಿಗೆಲ್ಲ ಹೋಗಿ ಹೆಣ್ಣು ಮಕ್ಕಳನ್ನ ಮತ್ತೆ ಚಿಕ್ಕ ಮಕ್ಕಳನ್ನ ಕೊಂದು ಅವರ ಇಂಟರ್ನಲ್ ಆರ್ಗನ್ಸ್ ನ ತಿಂತಾ ಇರ್ತಾಳೆ. ಯಾಕೆ ಮೇಲೆ ಇವಳಿಗೆ ಯಾಕೆ ಪರ್ಸನಲ್ ದ್ವೇಷ ಅಂದ್ರೆ, ಯಾಕೆ ನನ್ನ ತಂಗಿ ನೋಯಿನ ಪೊಸೆಸ್ ಮಾಡ್ಕೊಂಡಾಗ್ಲಿಂದ ವುಮೆನ್ ಇನ್ ಬ್ಲಾಕ್ ಗೆ ಯಾಕಾದ್ರೂ ಅವಳನ್ನ ಪೊಸೆಸ್ ಮಾಡ್ಕೊಂಡೋ ಅನ್ನಂಗಾಗಿದೆ. ತಂಗಿಯ ಸಾವಿಗೆ ಸೇಡ್ ತೀರಿಸ್ಕೊಳ್ಳೋಕೆ ಇವಳ ಹಿಂದೆ ಬಿದ್ದಿದ್ದಾನೆ ಯಾಕೆ, ಅದಕ್ಕೆ ಇವನನ್ನ ಮೊದ್ಲು ಕೊಲ್ಲೋಕೆ ಟ್ರೈ ಮಾಡ್ತಿದ್ದಾಳೆ. ಇನ್ನೂ ಆಗಿಲ್ಲ. ಯಾಕೆ ಕೈಯಲ್ಲಿ ಇವಳು ಓಡಿಸ್ಕೊಂಡು ತನ್ನ ಬಿಲ ಸೇರ್ಕೊಂಡಿದ್ಲು. ಈಗ ಮತ್ತೆ ವಾಪಸ್ ಬರೋಕೆ ಪ್ರಯತ್ನ ಪಡ್ತಿದ್ದಾಳೆ. ಏನಾಗುತ್ತೆ ಅಂತ ನೋಡೋಣ. ಈಗ ಪ್ರೆಸೆಂಟ್ ಗೆ ಬರ್ತೀವಿ 1976ಕ್ಕೆ. ಅಂದ್ರೆ ಪಾರ್ಟ್ 2 ಆಗಿ 1 ವರ್ಷದ ನಂತರ. ಯಾಕನ ತಮ್ಮಂದಿರು ಕಿಟ್ಟಿ ಮತ್ತೆ ಸೇನಿ ಇಬ್ರು ಇವರ ತಂಗಿ ಹನ್ಸಾಳ ಹಲ್ಲು ಅಲ್ಲಾಡ್ತಿದೆ ಅಂತ ಅದಕ್ಕೆ ದಾರ ಕಟ್ಟಿ ದಾರದ ಇನ್ನೊಂದು ಸೈಡ್ ನ ಡೋರ್ ಗೆ ಕಟ್ಟಿದ್ದಾರೆ. ಯಾಕೆ ಹೊರಗಿಂದ ಬಂದು ಡೋರ್ ತೆಗಿತಿದ್ದಂಗೆ ಹಲ್ಲು ಕಿತ್ಕೊಂಡ್ ಬಂತು. ತುಂಬಾನೇ ಕಡೆ ನಂಬಿಕೆ ಇರೋ ಹಾಗೆ ಇವರ ಅಮ್ಮ ಹಲ್ಲನ್ನ ಮನೆ ಮೇಲೆ ಹಾಕಪ್ಪ, ನೆಕ್ಸ್ಟ್ ಬರೋ ಹಲ್ಲು ಚೆನ್ನಾಗಿ ಬರ್ಲಿ ಅಂತ ಕಿಟ್ಟಿಗೆ ಹೇಳಿದ್ರಿಂದ ಕಿಟ್ಟಿ ಹೋಗಿ ಮನೆ ಮೇಲೆ ಬಿಸಾಕಿ ಬರ್ತಾನೆ. ಇದೇ ಸಮಯಕ್ಕೆ ಯಾಡ್ ಕೂಡ ಗಂಡನ ಮನೆಯಿಂದ ಈಗ ಬರ್ತಾಳೆ. ಇವಳು 7 ತಿಂಗಳು ಗರ್ಭಿಣಿ ಆಗಿದ್ದಾಳೆ. ಹಿಂದಿನ ಮೂವಿಯಲ್ಲಿ ಪ್ರದೀತ್ ಅನ್ನೋ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಆದ್ರೆ ಆ ವುಮೆನ್ ಇನ್ ಬ್ಲಾಕ್ ಬಂದು ಎಲ್ಲವನ್ನ ಹಾಳು ಮಾಡಿದ್ಲು. ಅದಾದ್ಮೇಲೆ ಯಾಡ್ ಪ್ರದೀಪ್ ಜೊತೆನೆ ಮದುವೆ ಆಗಿರ್ತಾಳೆ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಯಾಕೆ ಮತ್ತೆ ಆರ್ಮಿಗೆ ಸೇರ್ಕೊಳ್ಳೋ ವಿಷಯ ಬರುತ್ತೆ. ಯಾಡ್ ಮತ್ತೆ ಇವರ ಅಪ್ಪ ಇಬ್ರು ಮತ್ತೆ ನೀನು ಆರ್ಮಿಗೆ ಸೇರ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಿದ್ದಾರೆ. ಯಾಕೆ ಆರ್ಮಿಯಿಂದ ಬಂದವನು ವುಮೆನ್ ಇನ್ ಬ್ಲಾಕ್ ನ ಕಾಟಕ್ಕೆ ವಾಪಸ್ ಹೋಗೇ ಇರಲ್ಲ. ಈಗ್ಲೂ ಆರ್ಮಿಗೆ ಹೋದ್ರೆ ಎಲ್ಲಿ ಅವಳು ಬಂದು ಮನೆಯವ್ರಿಗೆ ತೊಂದರೆ ಕೊಡ್ತಾಳೋ ಅಂತ ಹೆದರ್ಕೊಂಡು ತಂದೆಯ ತೋಟ ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ರಾತ್ರಿ ಯಾಕೆ ಮತ್ತೆ ಯಾಡ್ ಪಾರ್ಟ್ 1 ಅಲ್ಲಿ ಸಾವನ್ನಪ್ಪಿರೋ ತಮ್ಮ ತಂಗಿ ನೋಯ್ ಬಗ್ಗೆ ಮಾತಾಡ್ಬೇಕಾದ್ರೆ, ನೋಯಿಗೆ ಆದ ಗತಿ ಇನ್ಯಾರಿಗೂ ಆಗ್ಬಾರ್ದು ಅಂತಾನೆ ನಾನು ಇಲ್ಲಿರೋದು, ಅದಕ್ಕೆ ಆರ್ಮಿಗೆ ಹೋಗ್ತಿಲ್ಲ ಅಂತ ಯಾಕೆ ಹೇಳೋದನ್ನ ಕೇಳಿಸ್ಕೊಂಡ ಕಿಟ್ಟಿ ಮತ್ತೆ ಸೇನಿ, ನಾವಿಬ್ರು ಇಲ್ಲೇ ಇಲ್ವಾ, ಎಲ್ಲ ನೋಡ್ಕೊಂತೀವಿ, ನಮ್ಗೋಸ್ಕರ ಅಂತ ನೀನು ತುಂಬಾನೇ ಮಾಡಿದ್ಯಾ, ಈಗ ನಿನಿಗೋಸ್ಕರ ನೀನು ಆರ್ಮಿಗೆ ಮತ್ತೆ ಜಾಯ್ನ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಿದಕ್ಕೆ ಒಪ್ಕೊಂತಾನೆ ಕೂಡ. ಸೊ ರಾತ್ರಿ ಎಲ್ಲರೂ ಮಲಗಿದ್ದಾಗ ಹನ್ಸ ಇರೋ ರೂಮ್ ನ ಡೋರ್ ತಂತಾನೆ ಓಪನ್ ಆಗುತ್ತೆ. ಅಷ್ಟೇ ಅಲ್ಲ, ಮನೆಯ ಮೇಲೆ ಬಿಸಾಕಿದ್ದ ಇವಳ ಹಲ್ಲನ್ನ ವುಮೆನ್ ಇನ್ ಬ್ಲಾಕ್ ತರನೇ ಕಾಣೋ ಮತ್ತೊಬ್ಳು ಮಹಿಳೆಯ ಆತ್ಮ ಬಂದು ಎತ್ಕೊಂಡು ಹೋಗ್ತಾಳೆ. ಮುಂದಿನ ದಿನ ಹನ್ಸ ಸ್ಕೂಲ್ ನ ಸೈನ್ಸ್ ಲ್ಯಾಬ್ ಅಲ್ಲಿ ಇದ್ದಾಗ ಎಲ್ಲರೂ ಲ್ಯಾಬ್ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದಾರೆ. ಕೊನೆಗೆ ಹನ್ಸ ಹೊರಟಾಗ ಲ್ಯಾಬ್ ಅಲ್ಲಿ ಸ್ಕೆಲಿಟನ್ ಇಟ್ಟಿರೋ ಜಾಗದಲ್ಲಿ ಮತ್ತೆ ವುಮೆನ್ ಇನ್ ಬ್ಲಾಕ್ ತರ ಕಾಣೋ ಬೇರೆ ಆತ್ಮ ಇರೋದು ನಾವು ನೋಡ್ತೀವಿ. ಹನ್ಸಾಗೆ ಮೊದ್ಲೇ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ, ಅದಕ್ಕೆ ಯಾಕಾಗ್ಬೇಕು ಅಂತ ತಕ್ಷಣ ಹೊರಡ್ತಾಳೆ. ಹಾಲ್ವೇ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕ್ಲಾಸ್ ರೂಮ್ ನ ಡೋರ್ ತಂತಾನೆ ಓಪನ್ ಆಗ್ತಾ ಇದೆ. ಹೇಗೋ ಯಾರು ಡೋರ್ ಓಪನ್ ಮಾಡ್ತಿರೋದು ಅಂತ ಇಣುಕಿ ನೋಡೋಕ್ ಹೋಗಲ್ಲ, ತಕ್ಷಣ ಓಡೋಕೆ ಶುರು ಮಾಡ್ತಾಳೆ. ಆದ್ರೆ ಸರಿಯಾದ ಸಮಯಕ್ಕೆ ಗೇಟ್ ತಂತಾನೆ ಕ್ಲೋಸ್ ಆಯ್ತು. ಇವಳ ಕೈಯಲ್ಲಿ ಗೇಟ್ ಓಪನ್ ಮಾಡೋಕ್ಕಾಗಲ್ಲ. ಗೇಟ್ ನ ಹೊರಗೆ ನಿಂತಿರೋ ಆತ್ಮವನ್ನ ನೋಡಿ ಇವಳು ಹೆದರ್ಕೊಂಡು ಒಳಗೆ ಓಡ್ ಬರ್ಬೇಕಾದ್ರೆ ಇವಳಿಗಿಂತ ಸ್ಪೀಡ್ ಆಗಿ ಆ ಆತ್ಮ ಇವಳ ಮುಂದೆ ಬಂದು ನಿಂತಿದೆ. ಇವಳನ್ನ ನೋಡಿ ಯಾಕಂತ ಜೋರಾಗಿ ಕಿರ್ಚಾಡ್ತಾ ಇರೋದು. ಈಗ ತಾನೇ ಸ್ಕೂಲ್ ನ ಹೊರಗೆ ಹನ್ಸಾನ ಕರ್ಕೊಂಡು ಹೋಗೋಕೆ ಅಂತ ಬಂದಿದ್ದ. ಯಾಕೆ ಕಿಟ್ಟಿ ಮತ್ತೆ ಸೇನಿ ಕೇಳಿಸ್ಕೊಂಡ್ರು ಏನೋ ಸಮಸ್ಯೆ ಆಗಿದೆ ಅಂತ ತಕ್ಷಣ ಇವರು ಸ್ಕೂಲ್ ಒಳಗೆ ಓಡ್ ಬರ್ತಾರೆ. ಯಾಕೆ ಗೇಟ್ ಓಪನ್ ಮಾಡ್ಕೊಂಡು ಒಳಗೆ ಬಂದಾಗ ಲ್ಯಾಬ್ ಅಲ್ಲಿ ಶಬ್ದ ಆಗ್ತಿರೋದು ಕೇಳಿಸ್ಕೊಂಡು ಲ್ಯಾಬ್ ಗೆ ಬರ್ತಾನೆ. ಇಲ್ಲಿ ನೋಡಿದ್ರೆ ಸ್ಕೆಲಿಟನ್ ಹನ್ಸಾನ ಇಟ್ಕೊಂಡಿರೋ ಹಾಗೆ ಕಾಣ್ತಾ ಇದೆ. ಆದ್ರೆ ಇಟ್ಕೊಂಡಿರೋದು ಸ್ಕೆಲಿಟನ್ ಅಲ್ಲ, ಆ ಮಹಿಳೆಯ ಆತ್ಮ. ಹತ್ರ ಬಂದು ನೋಡಿದಾಗ ಇವನಿಗೂ ಆತ್ಮ ಹನ್ಸಾನ ಇಟ್ಕೊಂಡಿರೋದು ಕಾಣಿಸುತ್ತೆ. ಹಾಗಾಗಿ ಇವನು ಸ್ಕೆಲಿಟನ್ ಇಟ್ಟಿರೋ ಬಾಕ್ಸ್ ನ ಗ್ಲಾಸ್ ಅನ್ನೇ ಹೊಡೆದಾಕ್ತಾನೆ. ಆ ಮಹಿಳೆಯ ಆತ್ಮ ಮಾಯ ಆಗುತ್ತೆ. ಎಲ್ಲೋದ್ಲಪ್ಪ ಅಂತ ನೋಡಿದ್ರೆ ಮಾಯ ಆಗಿರೋದಲ್ಲ, ಹನ್ಸಾನ ಪೊಸೆಸ್ ಮಾಡ್ಕೊಂಡಿರೋದು. ಇಷ್ಟೊತ್ತಾದ್ರೂ ಕಿಟ್ಟಿ ಮತ್ತೆ ಸೇನಿ ಏನ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರ, ಅವರಿಬ್ರು ಪೊಸೆಸ್ಡ್ ಆಗಿರೋ ಸ್ಕೂಲಲ್ಲಿ ಕೆಲಸ ಮಾಡೋ ವ್ಯಕ್ತಿ ಕೈಯಲ್ಲಿ ಓಡಿಸ್ಕೊಂತಾ ಇದ್ದಾರೆ. ಪೊಸೆಸ್ಡ್ ಆಗಿರೋ ಹನ್ಸ ಗ್ಲಾಸ್ ಪೀಸ್ ನ ಎತ್ಕೊಂಡು ಯಾಕೆ ಮೇಲೆ ದಾಳಿ ಮಾಡಿದಳೆ. ಇವಳನ್ನ ಹೇಗೆ ತಡೆಯೋದು ಅಂತಾನೆ ಯಾಕೆ ಗೊತ್ತಾಗ್ತಿಲ್ಲ. ಪೊಸೆಸ್ಡ್ ಆಗಿರೋ ಕೆಲಸ ಮಾಡ್ತಿರೋ ವ್ಯಕ್ತಿಗೇನೋ ಇವನು ಹೊಡಿತಾ ಇದ್ದಾನೆ. ಆದ್ರೆ ಇವಳಿಗೆ ಹೊಡೆಯೋಕಾಗಲ್ವಲ್ಲ. ಇದೇ ಸಮಯಕ್ಕೆ ಹನ್ಸ ಒಳಗಿರೋ ಆತ್ಮ ಪಿಸು ಧ್ವನಿಯಲ್ಲಿ ಮಂತ್ರಗಳನ್ನ ಹೇಳೋಕೆ ಶುರು ಮಾಡ್ತಾಳೆ. ಈ ಪಿಸು ಧ್ವನಿ ಏನ್ ಮಾಡುತ್ತೆ ಅಂತ ನಾವು ಹಿಂದಿನ ಮೂವೀಸ್ ಅಲ್ಲಿ ನೋಡಿದೀವಿ. ಇದನ್ನ ಕೇಳಿಸ್ಕೊಂಡವರು ಬೇಡ ಅಂದ್ರೂ ಪ್ರಜ್ಞೆ ತಪ್ತಾರೆ. ವುಮೆನ್ ಇನ್ ಬ್ಲಾಕ್ ಗೆ ಇವರನ್ನ ಕಂಟ್ರೋಲ್ ಮಾಡೋಕೆ ಈಸಿ ಆಗುತ್ತೆ. ಇವರಿಗೆ ಭ್ರಮೆ ಉಂಟಾಗೋ ಹಾಗೆ ಮಾಡಿ
ಇಲ್ದೇ ಇರೋದೆಲ್ಲ ಕಣ್ಣಿಗೆ ಕಾಣಿಸೋಕೆ ಶುರು ಆಗುತ್ತೆ. ಈಗ ಕಿಟ್ಟಿ ಮತ್ತೆ ಸೆನಿ ಪ್ರಜ್ಞೆ ತಪ್ತಾರೆ. ಯಾಕೆ ಲೈಟರ್ ಹಚ್ಕೊಂಡು ಇದರ ಮೇಲೆ ಕೈ ಇಟ್ಟು ಎಚ್ಚರವಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದಾಗ ಹಂಸ ಲೈಟರ್ ನ ಹಾರಿಸ್ತಾಳೆ. ಇದರಿಂದ ಇವನು ಕೂಡ ಪ್ರಜ್ಞೆ ತಪ್ಪ. ಇವರು ಎಚ್ಚರಗೊಂಡಾಗ ಹಂಸ ಎಲ್ಲೂ ಇಲ್ಲ, ಅಂದ್ರೆ ಆ ಆತ್ಮ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದೆ. ಮನೆಗೆ ವಾಪಸ್ ಬಂದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಪಾಫನ್ ನ ಕೂಡ ಕರೆದಿದ್ದಾರೆ. ಇದೇನೋ ವುಮೆನ್ ಇನ್ ಬ್ಲಾಕ್ ನ ನಾಶ ಮಾಡಿದ್ರು, ಇವಳು ಯಾರೀಗ ಮತ್ತೆ ಬಂದಿರೋದು ಅಂತ ಪಾಫನ್ಗೆ ಯಾಕೆ ಕೇಳಿದಾಗ ಅವಳ ರೀತಿ ತುಂಬಾನೇ ದುಷ್ಟಶಕ್ತಿಗಳಿದಾವೆ ಅಂತ ಹೇಳ್ತಾರೆ. ಸೊ ಹಂಸನ ಹುಡ್ಕೋಕೆ ಒಂದು ಐಡಿಯಾ ಪಾಫನ್ ಅವರ ಹತ್ರ ಇದೆ. ಅದೇ ವಿಜಿ ಬೋರ್ಡ್ ತರಾನೇ ಇರೋ ಸ್ಪಿರಿಟ್ ಬೋರ್ಡ್ ನ ಬಳಸಿ ಪಾರ್ಟ್ 1 ನಲ್ಲಿ ಸಾವನ್ನಪ್ಪಿರೋ ಯಾಕ್ನ ತಂಗಿ ನೋಯಿನ ಆತ್ಮವನ್ನ ಆಹ್ವಾನಿಸಿ ಪ್ರಶ್ನೆ ಕೇಳಿದ್ರೆ ಹಂಸ ಬಗ್ಗೆ ಗೊತ್ತಾಗ್ಬೋದು ಅಂತ ಸ್ಪಿರಿಟ್ ಬೋರ್ಡ್ ನ ಕೊಟ್ಟು ಇದರ ಸುತ್ತ ಯಾಕ್, ಕಿಟ್ಟಿ, ಸೇನಿ ಮತ್ತೆ ಯಾರ್ಡ್ ನ ಕುತ್ಕೊಳ್ಳೋಕೆ ಹೇಳ್ತಾರೆ. ಅಷ್ಟೇ ಅಲ್ಲ, ಇದಕ್ಕೆ ಕೆಲವೊಂದು ರೂಲ್ಸ್ ಕೂಡ ಇದೆ. ಯಾವ ಆತ್ಮವನ್ನ ಕರೆಸ್ಬೇಕು ಅಂತ ಅನ್ಕೊಂಡಿದಾರೋ ಅದೇ ಆತ್ಮದ ಬಗ್ಗೆ ಯೋಚನೆ ಮಾಡ್ಬೇಕು, ಇಲ್ಲ ಅಂದ್ರೆ ಬೇರೆ ಆತ್ಮ ಬಂದ್ರೆ ಕಷ್ಟ. ಮತ್ತೆ ಎಲ್ಲರೂ ಈ ಸಣ್ಣ ಗ್ಲಾಸ್ ಮೇಲೆ ಬೆರಳನ್ನ ಇಟ್ಟಿರ್ತಾರೆ, ಇದರ ಒಳಗೇನೆ ಆತ್ಮ ಬರುತ್ತೆ. ಹಾಗಾಗಿ ಈ ಗ್ಲಾಸ್ ಹೊಡೆದೋಗ್ಬಾರ್ದು ಅಂತ ಪಾಫನ್ ಹೇಳಿ ಆದ್ಮೇಲೆ ನೋಯಿನ ಆತ್ಮವನ್ನ ಕರೆಯೋಕೆ ಶುರು ಮಾಡ್ತಾರೆ. ಈಗ ಇದ್ದಕ್ಕಿದ್ದಂಗೆ ಲೈಟ್ ಫ್ಲಿಕರ್ ಆಗೋಕೆ ಶುರು ಆಯ್ತು. ನೋಯಿ, ನೀನು ಇಲ್ಲಿಗೆ ಬಂದಿರೋದಾ ಅಂತ ಯಾರ್ಡ್ ಕೇಳಿದಾಗ ಇವರು ಉಲ್ಟಾ ಇಟ್ಟಿರೋ ಗ್ಲಾಸ್ ಮೇಲೆ ಬೆರಳನ್ನ ಇಟ್ಟಿದ್ರಲ್ಲ, ಆ ಗ್ಲಾಸ್ ಈಗ ಬೋರ್ಡ್ ಮೇಲೆ ಮೂವ್ ಆಗೋಕೆ ಶುರು ಆಗಿ ಹೌದು ಅಂತ ಬರ್ದಿರೋದ್ರ ಮೇಲೆ ಹೋಗಿ ನಿಂತ್ಕೊಳ್ಳುತ್ತೆ. ಯಾರ್ಡ್ ಹಂಸ ಸೇಫ್ ಆಗಿದ್ದಾಳ ಅಂತ ಕೇಳಿದ್ಕೆ ಗ್ಲಾಸ್ ಇಲ್ಲ ಅಂತ ಬರ್ದಿರೋದ್ರ ಮೇಲೆ ಹೋಗ್ತಾ ಇದ್ದಿದ್ದು ಸಡನ್ ಆಗಿ ಹೌದು ಅನ್ನೋ ವರ್ಡ್ ಮೇಲೆ ಹೋಗುತ್ತೆ. ಹಂಸ ಎಲ್ಲಿದ್ದಾಳೆ ಅನ್ನೋದೇನಾದ್ರೂ ಗೊತ್ತಾ ಅಂತ ಕೇಳಿದಾಗ ಒಂದೊಂದೇ ಅಕ್ಷರದ ಮೇಲೆ ಗ್ಲಾಸ್ ಮೂವ್ ಮಾಡಿ ಅವಳಿರೋ ಜಾಗದ ಹೆಸರನ್ನ ಹೇಳುತ್ತೆ. ನೋಯಿನ ಆತ್ಮ. ಹಂಸ ಇರೋ ಜಾಗದ ಹೆಸರು ಬಾಂಗ್ಸಾನೋಡ್ ಬಿಯಾಂಗ್ ಅಂತ. ಇದನ್ನ ತೋರಿಸಿ ಆದ್ಮೇಲೆ ಗ್ಲಾಸ್ ತುಂಬಾನೇ ವೇಗವಾಗಿ ಬೋರ್ಡ್ ಮೇಲೆ ಸುತ್ತೋಕೆ ಶುರು ಆಯ್ತು. ಇದು ನಿಜವಾಗ್ಲೂ ನೋಯಿನೇ ಆಗಿದ್ದಾಳ ಅಂತ ಸೇನಿ ಕೇಳಿದಾಗ ಪಾಫನ್ ಬೈತಾರೆ, ನೋಯಿ ಮೇಲೆ ಗಮನ ಇಡ್ಬೇಕು ಅಷ್ಟೇ, ಇಲ್ಲ ಅಂದ್ರೆ ಬೇರೆ ಆತ್ಮಗಳು ಬರ್ತವೆ ಅನ್ನೋದನ್ನ ಹೇಳಿಲ್ವಾ ಅಂತ. ಇದ್ದಕ್ಕಿದ್ದಂಗೆ ರೇಡಿಯೋ ತಂತಾನೆ ಆನ್ ಆಗುತ್ತೆ. ಇವರ ಫ್ಯಾಮಿಲಿ ಫೋಟೋ ಕೆಳಗೆ ಬೀಳುತ್ತೆ. ಜೊತೆಗೆ ಇಷ್ಟು ಸ್ಪೀಡ್ ಆಗಿ ಸುತ್ತಾ ಇರೋ ಗ್ಲಾಸ್ ನ ಯಾರ ಕೈಯಲ್ಲೂ ಹಿಡ್ಕೊಳಕ್ ಆಗ್ತಿಲ್ಲ. ಬೆರಳು ಬೇರೆ ಸುಡೋಕೆ ಶುರು ಆದಾಗ ಎಲ್ಲರೂ ತಮ್ಮ ಬೆರಳನ್ನ ತೆಕ್ಕೊಂತಾರೆ. ಆದ್ರೆ ಯಾಕೆ ಮಾತ್ರ ಏನಾದ್ರೂ ಬೆರಳನ್ನ ತೆಗಿಯಲ್ಲ. ಈಗ ಗ್ಲಾಸ್ ಅಕ್ಷರಗಳ ಮೇಲೆ ಮೂವ್ ಆಗಿ ನೀನು ಸಾಯ್ತ್ಯಾ ಅಂತ ಯಾಕೆ ಈಗ ಬಂದಿರೋ ಆತ್ಮ ಹೇಳುತ್ತೆ. ಅಷ್ಟೇ ಅಲ್ಲ, ಗ್ಲಾಸ್ ನ ರಿಫ್ಲೆಕ್ಷನ್ ಅಲ್ಲಿ ಯಾವ್ದೋ ಬೇರೆ ಆತ್ಮ ಕೂಡ ಕಾಣಿಸುತ್ತೆ. ಇವಳು ಯಾವ ಆಂಗಲ್ ಇಂದನೂ ನೋಯಿ ತರ ಕಾಣಿಸ್ತಿಲ್ಲ. ಇದೆಲ್ಲ ವುಮೆನ್ ಇನ್ ಬ್ಲಾಕ್ ಮಾಡ್ತಿರೋದು. ತನ್ನ ಕಂಟ್ರೋಲ್ ಅಲ್ಲಿ ಇರೋ ಬೇರೆ ಬೇರೆ ದುಷ್ಟಶಕ್ತಿಗಳನ್ನ ಇವ್ರಿಗೆ ತೊಂದರೆ ಕೊಡೋಕೆ ಕಳಿಸ್ತಾ ಇದ್ದಾಳೆ. ಕೊನೆಗೂ ಯಾಕೆ ಬೆರಳನ್ನ ತೆಗೆಯೋದಿಲ್ಲ, ಹಾಗಾಗಿ ಗ್ಲಾಸ್ ಹೊಡೆದೋಗುತ್ತೆ. ಹಿಂದೆನೆ ಯಾಕೆ ಒಂದು ವಿಷನ್ ಕೂಡ ಕಾಣಿಸುತ್ತೆ. ಇವನು ನೋಡ್ತಾ ಇರೋ ಈ ದೃಶ್ಯ 1942ರಲ್ಲಿ ನಡೆದಿರೋ ಒಂದು ಘಟನೆಗೆ ಸಂಬಂಧಿಸಿದ್ದು. ಜಾಪನೀಸ್ ಆರ್ಮಿ ಅವರು ಥೈಲ್ಯಾಂಡ್ಗೆ ನುಗ್ಗಿರ್ತಾರೆ. ಯಾಕಂದ್ರೆ ಮಯನ್ಮಾರ್ ಮತ್ತೆ ಮಲೇಷಿಯಾನ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋ ಬ್ರಿಟಿಷರ ಮೇಲೆ ದಾಳಿ ಮಾಡೋಕೆ. ಆಗ ಥೈಲ್ಯಾಂಡ್ ಇಂದ ಮಯನ್ಮಾರ್ಗೆ ರೈಲ್ವೇಸ್ ನ ನಿರ್ಮಿಸೋಕೆ ನಿರ್ಧಾರ ಮಾಡಿದ ಜಪಾನ್ ಅವರು ಲಕ್ಷಗಟ್ಟಲೆ ಜನರನ್ನ ಕರ್ಕೊಂಡ್ ಬಂದು ತುಂಬಾನೇ ಟಾರ್ಚರ್ ಕೊಟ್ಟು ರೈಲ್ವೇಸ್ ನ ನಿರ್ಮಿಸೋಕೆ ಶುರು ಮಾಡ್ತಾರೆ. ಮಲೇಷಿಯಾ, ಮಯನ್ಮಾರ್ ಮತ್ತೆ ಥೈಲ್ಯಾಂಡ್ ನ ಕಾಡಿನಲ್ಲಿ ವಾಸವಾಗಿದ್ದವ್ರನ್ನ ಕೂಡ ಎಳ್ಕೊಂಡ್ ಬಂದು ಕೆಲಸಕ್ಕೆ ಹಾಕಿರ್ತಾರೆ. ಸಾವಿರಾರು ಜನ ಟಾರ್ಚರ್ ತಡ್ಕೊಳಕಾಗದೆ, ಊಟ ನೀರು ಸರಿಯಾಗಿ ಇಲ್ದೆ, ಕಾಯಿಲೆಗೆ ಟ್ರೀಟ್ಮೆಂಟ್ ಕೂಡ ಇಲ್ದೆ ಸಾವನ್ನಪ್ಪಿರ್ತಾರೆ. ಅದಕ್ಕೆ ಈ ರೈಲ್ವೇಸ್ ನ ಡೆತ್ ರೈಲ್ವೇಸ್ ಅಂತಾನೆ ಕರೀತಾರೆ. ಇವತ್ತಿಗೂ ಈ ರೈಲ್ವೇಸ್ ಇದೆ ಸ್ನೇಹಿತರೆ. ಕಾಂಚನಬುರಿ ಹತ್ರನೂ ಈ ರೈಲ್ವೆ ಟ್ರ್ಯಾಕ್ ಹೋಗುತ್ತೆ. 1942ರಲ್ಲಿ ಇನ್ನೂ ಟ್ರ್ಯಾಕ್ ಕಟ್ಟಬೇಕಾದ್ರೆ ಒಂದಷ್ಟು ಜನ ತಪ್ಪಿಸ್ಕೊಂಡು ಕಾಡಿನಲ್ಲಿರೋ ಒಂದು ಗುಹೆ ಒಳಗೆ ಹೋಗಿ ಬಚ್ಚಿಡ್ಕೊಂಡಿರ್ತಾರೆ. ತಪ್ಪಿಸ್ಕೊಂಡು ಹೋಗಿರೋರ್ನೆಲ್ಲ ಹುಡ್ಕಿ ಸಾಯಿಸ್ತಾ ಇರೋ ಜಾಪನೀಸ್ ಸೋಲ್ಜರ್ಸ್ ಗುಹೆ ಒಳಗೆ ಬಂದಾಗ ಒಬ್ಳು ವಯಸ್ಸಾದ ಮಹಿಳೆ ಕೂತಿರೋದನ್ನ ನೋಡಿ ಅವಳಿಗೆ ಶೂಟ್ ಮಾಡೋಕೆ ನೋಡ್ತಾರೆ. ಆದ್ರೆ ಈ ಮಹಿಳೆ ಸಾಧಾರಣದವಳಲ್ಲ. ಪಿಸುಧ್ವನಿಯಲ್ಲಿ ಮಂತ್ರವನ್ನ ಹೇಳೋಕೆ ಶುರು ಮಾಡಿದಾಗ ಜಾಪನೀಸ್ ಸೋಲ್ಜರ್ಸ್ ತಮಗೆ ತಾವೇ ಶೂಟ್ ಮಾಡ್ಕೊಂಡು ಸಾವನ್ನಪ್ತಾರೆ. ಇದನ್ನ ನೋಡ್ತಿರೋ ಯಾಕೆ ಈ ವಯಸ್ಸಾದ ಮಹಿಳೆ ನಿನಗೆ ಹಂಸ ಬೇಕು ಅಂದ್ರೆ ನನ್ ಜೊತೆ ಬಾ ಅಂತ ಕರೀತಾಳೆ. ಆದ್ರೆ ಇವನು ಹೋಗಲ್ಲ. ಹಾಗಾಗಿ ಆ ವಯಸ್ಸಾಗಿರೋ ಮಹಿಳೆ ಇವನ ಬಳಿ ಬಂದು ತನ್ನ ವಾಮಾಚಾರದ ಶಕ್ತಿಯಿಂದ ಇವನನ್ನ ಕಂಟ್ರೋಲ್ ಮಾಡೋಕೆ ನೋಡ್ತಾಳೆ. ಅದೇ ಈ ವಿಷನ್ ನ ನೋಡ್ತಿರೋ ಯಾಕೆ ಮನೆಯಲ್ಲಿ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾನೆ. ಪಾಫನ್ ತಕ್ಷಣ ತಮ್ಮ ಕೊರಳಲ್ಲಿ ಇರೋ ತಾಯ್ತವನ್ನ ಇವನಿಗೆ ಹಾಕಿ ಪ್ರಾರ್ಥನೆ ಮಾಡಿದಾಗ ಇವನು ನಾರ್ಮಲ್ ಆಗ್ತಾನೆ. ಯಾಕೆ ಹೇಳಿದ್ದನ್ನ ಕೇಳಿ ಪಾಫನ್ಗೆ ಗೊತ್ತಾಯ್ತು, ಇವನು ನೋಡಿರೋ ಗುಹೆ ಬೇರೆ ಎಲ್ಲೂ ಅಲ್ಲ, ಸ್ಪಿರಿಟ್ ಬೋರ್ಡ್ ಅಲ್ಲಿ ನೋಯಿನ ಆತ್ಮದ ರೀತಿ ಯಾವುದೋ ಬೇರೆ ದುಷ್ಟಶಕ್ತಿ ಬಂದು ಬಾಂಗ್ಸಾನೋಡ್ ಬಿಯಾಂಗ್ ಅನ್ನೋ ಜಾಗದಲ್ಲಿ ಹಂಸ ಇದ್ದಾಳೆ ಅಂತ ಹೇಳಿತ್ತಲ್ಲ, ಆ ಬಾಂಗ್ಸಾನೋಡ್ ಬಿಯಾಂಗ್ ಅನ್ನೋ ಜಾಗದಲ್ಲೇ ಯಾಕೆ ವಿಷನ್ ಅಲ್ಲಿ ನೋಡಿದ ಗುಹೆ ಇರ್ಬೋದು ಅಂತ ಅನಿಸ್ತಾ ಇದೆ. ಇದೆಲ್ಲದ್ರಿಂದ ಇದು ಮೋಸ್ಟ್ಲಿ ವುಮೆನ್ ಇನ್ ಬ್ಲಾಕ್ ನ ಟ್ರ್ಯಾಪ್ ಇರ್ಬೋದು. ಯಾಕನ ಕಾಡಿಗೆ ಕರ್ಸ್ಕೊಳ್ಳೋಕೆ ಇದೆಲ್ಲ ಮಾಡ್ತಿರ್ಬೋದು ಅಂತ ಡೌಟ್ ಬಂದ್ರು. ಬೇರೆ ದಾರಿ ಇಲ್ಲ. ಹಂಸ ಕಾಡಲ್ಲಿ ಅಥವಾ ಗುಹೆಯಲ್ಲಿ ಇದ್ದಾಳೆ ಅಂದ್ರೆ ಅಲ್ಲಿಗೆ ಹೋಗ್ಲೇಬೇಕು ಅಂತ ಪಾಫನ್ ಮತ್ತೆ ಯಾಕಿಬ್ರು ಹೊರಡ್ತಾರೆ. ದಾರಿಯಲ್ಲಿ ಪಾಫನ್ ಬಾಂಗ್ಸಾನೋಡ್ ಬಿಯಾಂಗ್ ಬಗ್ಗೆ ಹೇಳ್ತಾರೆ. ಅದೇ ಜಾಪನೀಸ್ ಆ ಕಾಡಿನ ಒಂದು ಗುಹೆಯಲ್ಲಿ ಬಚ್ಚಿಡ್ಕೊಂಡಿದ್ದ ತುಂಬಾನೇ ಜನರನ್ನ ಸಾಯಿಸಿದ್ದಾರೆ. ಈಗ ಆ ಜಾಗ ಎಲ್ಲಾ ರೀತಿಯ ದುಷ್ಟಶಕ್ತಿಗಳು ಸೇರೋ ಅಂತ ಜಾಗ ಆಗಿದೆ. ಆ ಕಾಡಿಗೆ ಹೋದ ಕೆಲವರು ವಾಪಸ್ ಬಂದೇ ಇಲ್ಲ. ಇನ್ನ ಕೆಲವರು ಹುಚ್ಚರಾಗಿ ಬರ್ತಾರೆ ಅಂತ ಪಾಫನ್ ಹೇಳ್ತಾರೆ. ಸೊ ಕೊನೆಗೂ ಕಾಡಿನ ಹೊರಗೆ ಬಂದು ಗಾಡಿ ಇಲ್ಲೇ ನಿಲ್ಸಿ ಹೊರಡ್ತಾರೆ. ಯಾಕಂದ್ರೆ ಮುಂದೆ ನದಿ ಇದೆ, ಆ ನದಿಯನ್ನ ದಾಟ್ಕೊಂಡು ಹೋಗ್ಬೇಕು. ಸೊ ವೆಪನ್ಸ್ ಎಲ್ಲ ಎತ್ಕೊಳ್ಳೋಕೆ ಕಾರ್ ಡಿಕ್ಕಿ ಓಪನ್ ಮಾಡಿದ್ರೆ ಕಿಟ್ಟಿ ಮತ್ತೆ ಸೇನಿ ಯಾಕೆ ಕಾಣ್ದಂಗೆ ಇಲ್ಲೇ ಕುತ್ಕೊಂಡ್ ಬಂದಿದ್ದಾರೆ. ಯಾಕೆ ನಾವು ಕೂಡ ಬರ್ತೀವಿ ಅಂತ ಕೇಳಿದ್ರೆ ಖಂಡಿತ ಒಪ್ಕೊಳ್ಳಲ್ಲ ಅಂತ ಈ ರೀತಿ ಡಿಕ್ಕಿಯಲ್ಲಿ ಬಚ್ಚಿಡ್ಕೊಂಡ್ ಬಂದಿದ್ದಾರೆ. ಯಾಕೆ ಇವರಿಗೆ ಭಯ
ಬೈತಾ ಇದ್ದಾನೆ, ನೀವ್ ಇಲ್ಲಿಗೆ ಬಂದ್ರೆ ನಮ್ ಫ್ಯಾಮಿಲಿನ ಯಾರು ನೋಡ್ಕೊಂತಾರೆ ಅಂತ. ಆದ್ರೆ ಇವ್ರ ಅಪ್ಪನೇ ಯಾಕೆ ಹೆಲ್ಪ್ ಮಾಡೋಕೆ ಕಳ್ಸಿರೋದು, ಇವ್ರು ಯಾಕೆ ಹೆಲ್ಪ್ ಮಾಡೋದಿರ್ಲಿ, ಇವ್ರಿಬ್ರಿಗೇನೆ ಯಾಕೆ ಹೆಲ್ಪ್ ಮಾಡೋಂತ ಸಂದರ್ಭ ಬರುತ್ತೆ, ಏನಾಗುತ್ತೆ ಅಂತ ಮುಂದೆ ನೋಡೋಣ. ಈಗ ನದಿಯನ್ನ ದಾಟೋಕೆ ಶುರು ಮಾಡ್ತಾರೆ. ಇನ್ನು ಕಾಡಿನ ಒಳಗೆ ಹೋಗೇ ಇಲ್ಲ. ಮುಂದೆ ಏನಾಗುತ್ತೆ ಅನ್ನೋದರ ಟ್ರೈಲರ್ ಇಲ್ಲೇ ನೋಡ್ತಾರೆ. ಇವರೆಲ್ಲರನ್ನ ನೀರಿನ ಒಳಗಿರೋ ದುಷ್ಟಶಕ್ತಿಗಳು ನೀರಿನ ಒಳಗೆ ಎಳ್ಕೊಂಡು ಕೊಲ್ಲೋಕೆ ನೋಡ್ತಾ ಇದಾವೆ. ಏನೇ ಮಾಡಿದ್ರು ಬಿಡ್ಸ್ಕೊಳ್ಳೋಕೆ ಆಗ್ತಿಲ್ಲ. ಆದ್ರೆ ಹಿಂದಿನ ಮೂವೀಸ್ ಅಲ್ಲಿ ನಾವು ನೋಡಿರೋ ಹಾಗೆ ಪಾಫನ್ ಮತ್ತೆ ಯಾಕ್ ಗನ್ ಒಳಗೆ ಪವಿತ್ರವಾದ ಬುಲೆಟ್ಸ್ ಇಟ್ಟಿರ್ತಾರೆ. ಚಾಕು ಮೇಲೆ ಯಂತ್ರ ಇರುತ್ತೆ. ಇವರ ವೆಪನ್ಸ್ ಎಲ್ಲ ದುಷ್ಟಶಕ್ತಿಗಳಿಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡ್ಸಿರೋದು. ಯಾಕೆ ಚಾಕು ಎತ್ಕೊಂಡು ತನ್ನನ್ನ ಇಟ್ಕೊಂಡಿರೋ ದುಷ್ಟಶಕ್ತಿಗೆ ಚುಚ್ಚಿ ಇಲ್ಲಿಂದ ಕಳಿಸ್ತಾನೆ. ಹೀಗೆ ತನ್ನ ತಮ್ಮಂದಿರನ್ನ ಇಟ್ಕೊಂಡಿರೋ ದುಷ್ಟಶಕ್ತಿಗಳಿಗೆ ಚುಚ್ಚಿ ಶೂಟ್ ಮಾಡಿ ಇಲ್ಲಿಂದ ಓಡಿಸ್ತಾನೆ. ಅದೇ ಪಾಫನ್ ಹುಲಿಯ ಶಕ್ತಿ ಇರೋ ತಾಯ್ತವನ್ನ ತೋರಿಸಿ ತಮ್ಮನ್ನ ತಾವು ಕಾಪಾಡ್ಕೊಂತಾರೆ. ಸೊ ಎಲ್ಲರೂ ನೀರಿಂದ ಹೊರಗೆ ಬಂದು ಈಗ ಬಾಂಗ್ಸನಾಡ್ ಬಿಯಾಂಗ್ಗೆ ಹೊರಡ್ತಾರೆ. ಆ ಜಾಗ ಇಲ್ಲೇ ಕಾಡಲ್ಲಿ ಎಲ್ಲೋ ಇದೆ, ಆದ್ರೆ ಎಲ್ಲಿ ಅಂತ ಇವ್ರಿಗೂ ಕೂಡ ಗೊತ್ತಿಲ್ಲ. ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಇನ್ನೊಂದ್ ಕಡೆ ಗುಹೆ ಒಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಹನ್ಸಾಗೆ ಈಗ ಎಚ್ಚರಿಕೆ ಆಯ್ತು. ತಕ್ಷಣ ಗುಹೆಯಿಂದ ಹೊರಗೆ ಓಡ್ತಾ ಇದ್ದಾಳೆ. ಆದ್ರೆ ಅವಳು ತಪ್ಪಿಸ್ಕೋಬಾರ್ದು ಅಂತಾನೆ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋ ಆ ಕಪ್ಪು ಆತ್ಮ ಮತ್ತೆ ಇನ್ನೊಬ್ಳು ಅವಳ ರೀತಿನೇ ಇರೋ ಆತ್ಮ ಇವಳನ್ನ ತಡಿಯೋಕೆ ಬರ್ತಾರೆ. ಆದ್ರೆ ಹನ್ಸ ಒಬ್ಬಳ ತಲೆ ಹೊಡೆದಾಕಿ ಇನ್ನೊಬ್ಬಳ ಕೈ ಕಚ್ಚಿ ಓಡ್ ಹೋಗ್ತಿದ್ದಾಳೆ. ಇನ್ನೇನು ಇವರಿಬ್ರು ಮನುಷ್ಯರಲ್ವಲ್ಲ, ಹಾಗಾಗಿ ತಲೆ ಹೊಡೆದೋಗಿ ಒಳಗಿರೋದೆಲ್ಲ ಹೊರಗೆ ಬಂದಿದ್ರು ಏನೂ ಆಗಲ್ಲ. ಹನ್ಸಾಗೆ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೂ ಸುಮ್ನೆ ಒಂದೇ ಕಡೆ ಓಡ್ತಾ ಇದ್ದಾಳೆ. ಹೇಗೋ ಸರಿಯಾದ ಸಮಯಕ್ಕೆ ಯಾಕೆ ಇವಳಿಗೆ ಸಿಗ್ತಾನೆ. ಹನ್ಸ ಇವನನ್ನ ನೋಡಿ ತುಂಬಾನೇ ಖುಷಿಯಾಗಿ ತಪ್ಕೊಂಡು ಅಳಬೇಕಾದ್ರೆ ಯಾಕೆ ಹನ್ಸನ ಜೋರಾಗಿ ಇಸುಕ್ತಾ ಇದ್ದಾನೆ. ಇದರಿಂದ ಇವಳಿಗೆ ಗೊತ್ತಾಯ್ತು ಇದು ಯಾಕಂತೂ ಖಂಡಿತ ಅಲ್ಲ, ಯಾಕನ ರೂಪದಲ್ಲಿ ಇರೋ ಯಾವ್ದೋ ಆತ್ಮ ಅಂತ. ಹನ್ಸ ಕೆಳಗೆ ಬಿದ್ದಿದ್ದ ಮರದ ತುಂಡನ್ನ ಎತ್ಕೊಂಡು ಇವನ ಕತ್ತಿಗೆ ಚುಚ್ಚಿ ಎಸ್ಕೇಪ್ ಆಗ್ಬಿಡ್ತಾಳೆ. ಆದ್ರೆ ಎಷ್ಟೇ ದೂರ ಓಡ್ ಹೋಗೋಕೆ ನೋಡಿದ್ರು ವಾಪಸ್ ಸುತ್ತಾಡ್ಕೊಂಡು ಗುಹೆ ಹತ್ರನೇ ಬಂದ್ಲು. ಓ ನನ್ ಕತೆ ಮುಗೀತು ಅಂತ ಹನ್ಸ ಕೈ ಮುಗ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಗ ಯಾಕನ ವಿಷನ್ ಅಲ್ಲಿ ಕಾಣಿಸ್ಕೊಂಡ ಅದೇ ವಯಸ್ಸಾದ ಮಹಿಳೆ ಗುಹೆ ಒಳಗಿಂದ ಬರ್ತಾಳೆ. ಮತ್ತೆ ತನ್ನ ಶಕ್ತಿಯಿಂದ ಇವಳನ್ನ ಟಚ್ ಮಾಡ್ದಲೇನೆ ವಾಪಸ್ ಗುಹೆ ಒಳಗೆ ಎಳ್ಕೊಂಡು ಹೋಗ್ತಾಳೆ. ಇವತ್ ರಾತ್ರಿ ಯಾಕ್ ಪಾಫನ್ ಕಿಟ್ಟಿ ಮತ್ತೆ ಸೆನಿ ಕಾಡಿನಲ್ಲಿ ಬಾಂಗ್ಸನಾಡ್ ಬಿಯಾಂಗ್ ಅನ್ನೋ ಜಾಗ ಎಲ್ಲಿದೆ ಅಂತ ಹುಡ್ಕೊಂಡು ಓಡಾಡ್ತಿದ್ದಾಗ ಒಂದು ಹಳ್ಳಿ ಸಿಗುತ್ತೆ. ಈ ಹಳ್ಳಿಯ ಜನರಿಗೆ ಬಾಂಗ್ಸನಾಡ್ ಬಿಯಾಂಗ್ ಎಲ್ ಬರುತ್ತೆ ಅಂತ ಕೇಳಿದ್ರೆ ಹೆದರ್ಕೊಂಡು ಮನೆ ಒಳಗೆ ಓಡ್ ಹೋಗ್ತಾ ಇದ್ದಾರೆ. ಹಾಗಾಗಿ ಯಕೀನ್ ಅನ್ನೋ ಹುಡುಗಿ ಮತ್ತೆ ಇವಳ ಫ್ರೆಂಡ್ ಕೋಂಗ್ಮು ಬಂದು ಏನ್ ವಿಷಯ ಅಂತ ಕೇಳಿದಾಗ ಅದೇ ಬಾಂಗ್ಸನಾಡ್ ಬಿಯಾಂಗ್ ಎಲ್ಲಿದೆ ಅಂತ ಹೇಳಿ ನಾವು ನಮ್ ತಂಗಿನ ಹುಡ್ಕೊಂಡ್ ಬಂದಿದೀವಿ ಅಂತ ಯಾಕೆ ಹೇಳ್ತಾನೆ. ಆದ್ರೆ ಅದಕ್ಕಿಂತ ಮುಂಚೆ ಯಕೀನ್ 8 ವರ್ಷದ ಹಿಂದೆ ಈ ಹಳ್ಳಿಯಲ್ಲಿ ನಡೆದಿರೋ ಒಂದು ಘಟನೆಯ ಬಗ್ಗೆ ಹೇಳ್ತಾಳೆ. ಒಂದು ದುಷ್ಟಶಕ್ತಿ ಈ ಹಳ್ಳಿಯಲ್ಲಿ ಇದ್ದ ಹೆಣ್ಣು ಮಕ್ಕಳನ್ನ ಕೊಲ್ಲೋಕೆ ಶುರು ಮಾಡಿರುತ್ತೆ. ಅದಕ್ಕೆ ಹಳ್ಳಿಯಲ್ಲಿ ಕಡಿಮೆ ಜನ ಇರೋದು. 8 ವರ್ಷದ ಹಿಂದೆ ಅಷ್ಟೇ ಅಲ್ಲ, 1896ರಲ್ಲೂ ಅಷ್ಟೇ ಇದೇ ರೀತಿ ಆದಾಗ ಸಾಯಡೋರ್ ಅನ್ನೋ ಬುದ್ಧಿಸ್ಟ್ ಮಾಂಕ್ ಒಂದು ಆಚರಣೆಯನ್ನ ಮಾಡಿ ಆ ದುಷ್ಟಶಕ್ತಿಯನ್ನ ಕಲ್ಲಿನಿಂದ ಮಾಡಿರೋ ಶವಪೆಟ್ಟಿಗೆ ಒಳಗೆ ಬಂಧಿಸಿರ್ತಾರೆ. ಅದೇ ಬಾಂಗ್ಸನಾಡ್ ಬಿಯಾಂಗ್ ಕಾಡಿನಲ್ಲಿ ಇರೋ ಆ ಗುಹೆ ಒಳಗೆ. ಈಗ ನಮ್ಗೆ ಗೊತ್ತಾಗುತ್ತೆ ಆ ದುಷ್ಟಶಕ್ತಿ ಬೇರೆ ಯಾರು ಅಲ್ಲ, ವುಮೆನ್ ಇನ್ ಬ್ಲಾಕ್. ಅದಾದ ನಂತರ ಬಾಂಗ್ಸನಾಡ್ ಬಿಯಾಂಗ್ ಕಾಡಿಗೆ ಯಾರು ಹೋಗೋ ಹಾಗಿಲ್ಲ ಅಂತ ಮಾಂಕ್ ಹೇಳಿದ್ರು. ಎಲ್ಲ ಸರಿ ಹೋಯ್ತು ಅಂತ ಹಳ್ಳಿಯ ಜನ ನೆಮ್ಮದಿಯಾಗಿ ಇರ್ತಾರೆ. ಎಲ್ಲಿವರೆಗೂ ಅಂದ್ರೆ 1942ರಲ್ಲಿ ಜಾಪನೀಸ್ ಸೋಲ್ಜರ್ಸ್ ಇಲ್ಲಿಗೆ ಬರೋವರೆಗೂ ಹಳ್ಳಿಯ ಜನರನ್ನೆಲ್ಲ ಜಾಪನೀಸ್ ಸೋಲ್ಜರ್ಸ್ ಹಿಡ್ಕೊಂಡು ರೈಲ್ವೇಸ್ ನಿರ್ಮಿಸೋಕೆ ಕರ್ಕೊಂಡು ಹೋಗ್ತಿರ್ತಾರೆ. ತಪ್ಪಿಸ್ಕೊಳ್ಳೋಕೆ ನೋಡಿದವ್ರನ್ನ ಶೂಟ್ ಮಾಡಿ ಸಾಯಿಸಿರ್ತಾರೆ. ತುಂಬಾನೇ ಜನ ಸಾವನ್ನಪ್ಪಿರೋದು ನೋಡಿ ಕೋಪಗೊಂಡ ಹಳ್ಳಿಯ ಶಮನ್ ಮಾವೆ ಏನಾದ್ರೂ ಮಾಡಿ ಜಾಪನೀಸ್ ಸೋಲ್ಜರ್ಸ್ಗೆ ಬುದ್ಧಿ ಕಲಿಸಲೇಬೇಕು ಅಂತ ಮೋಂಗ್ ಸಾಯಡೋರ್ ಏನ್ ಮಾಡಬಾರ್ದು ಅಂತ ಹೇಳಿದ್ರು ಅದನ್ನೇ ಮಾಡೋಕೆ ಮಾವೆ ಬದುಕಿರೋ ಹಳ್ಳಿಯ ಜನರನ್ನ ಮತ್ತೆ ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಗುಹೆ ಒಳಗೆ ಬರ್ತಾರೆ. ವುಮೆನ್ ಇನ್ ಬ್ಲಾಕ್ ನ ಕಲ್ಲಿನ ಶವಪೆಟ್ಟಿಗೆ ಇರೋ ಜಾಗಕ್ಕೆ. ಇಲ್ಲಿ ದೊಡ್ಡ ರಿಚುವಲ್ ಮಾಡಿ ಪ್ರಾಣಿಗಳ ಬಲಿಯೆಲ್ಲ ಕೊಟ್ಟು ವುಮೆನ್ ಇನ್ ಬ್ಲಾಕ್ ಮತ್ತೆ ಎಚ್ಚರಗೊಂಡು ಶವಪೆಟ್ಟಿಗೆಯಿಂದ ಹೊರಗೆ ಬರೋ ಹಾಗೆ ಮಾಡ್ತಾರೆ. ಇವರೆಲ್ಲ ವುಮೆನ್ ಇನ್ ಬ್ಲಾಕ್ ನ ಕಂಟ್ರೋಲ್ ಮಾಡಬಹುದು, ಜಾಪನೀಸ್ ನ ವಿರುದ್ಧ ಅವಳನ್ನ ವೆಪನ್ ನ ರೀತಿ ಬಳಸಬಹುದು ಅಂತ ಅನ್ಕೊಂಡಿದ್ರು. ಆದ್ರೆ ವುಮೆನ್ ಇನ್ ಬ್ಲಾಕ್ ಹೊರಗೆ ಬರ್ತಿದ್ದಂಗೆ ತನ್ನ ಪಿಸುಧ್ವನಿಯಿಂದ ಎಲ್ಲರ ಕಡ್ನೋ ಬಾಯಿಂದ ರಕ್ತ ಬಂದು ಸಾಯೋ ಹಾಗೆ ಮಾಡ್ತಾಳೆ. ಮಾವೆನ ಇಬ್ಬರು ಮಕ್ಕಳು ಕೂಡ ಸಾವನ್ನಪ್ತಾರೆ. ಹನ್ಸಾನ ಕಿಡ್ನಾಪ್ ಮಾಡ್ಕೊಂಡ್ ಬರೋಕೆ ಮತ್ತೆ ಗುಹೆಯಿಂದ ಅವಳು ತಪ್ಪಿಸ್ಕೊಂಡು ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ವುಮೆನ್ ಇನ್ ಬ್ಲಾಕ್ ತರನೇ ಇರೋ ಬೇರೆ 2 ಆತ್ಮಗಳು ಬಂದಿದ್ವಲ್ಲ, ಆ ಆತ್ಮಗಳು ಬೇರೆ ಯಾರು ಅಲ್ಲ, ಮಾವೆನ ಸಾವನ್ನಪ್ಪಿರೋ ಮಕ್ಕಳೇ ಆಗಿದ್ದಾರೆ. ಹೇಗೋ ವುಮೆನ್ ಇನ್ ಬ್ಲಾಕ್ ಮಾವೆನ ಸಾಯಿಸಿರಲ್ಲ, ಇವರೊಬ್ಬರನ್ನ ಜೀವಂತವಾಗಿನೇ ಇಟ್ಕೊಂಡು ಇವತ್ತಿನವರೆಗೂ ತನಿಗೆ ಬೇಕಾದ ಕೆಲಸವನ್ನ ಮಾಡಿಸ್ಕೊಂತಾ ಇದ್ದಾಳೆ. ಈಗ ಗುಹೆ ಒಳಗಿರೋ ಆ ವಯಸ್ಸಾಗಿರೋ ಮಹಿಳೆ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಮಾವೆನೇ ಆಗಿದ್ದಾರೆ. ಅಂದ್ರೆ ವುಮೆನ್ ಇನ್ ಬ್ಲಾಕ್ ಹಿಂದಿನ ಮೂವಿಯಲ್ಲಿ ನಾವು ನೋಡಿರೋ ಹಾಗೆ ಪುವಾಂಗ್ ನ ಮಾತ್ರ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿಲ್ಲ, ಇಲ್ಲಿ ಮಾವೆನ ಕೂಡ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾಳೆ. ಪಾರ್ಟ್ 1 ಅಲ್ಲಿ ಚುಯೆ ಅನ್ನೋ ಮಾಟಗಾತಿಯನ್ನ ಕೂಡ ಕಂಟ್ರೋಲ್ ಮಾಡ್ತಿದ್ಲು, ಅದನ್ನ ನಾವು ನೋಡಿದೀವಿ. ಅಂದ್ರೆ ತನ್ನ ಕೆಲಸ ಆಗ್ಬೇಕು ಅಂದ್ರೆ ಯಾರನ್ನ ಬೇಕಾದ್ರೂ ಬಳಸ್ಕೊಂತಾಳೆ ವುಮೆನ್ ಇನ್ ಬ್ಲಾಕ್. ಈ ಹಳ್ಳಿಯವರು ಇವಳನ್ನ ದಾಯು ಅಂತ ಕರೀತಾರೆ. ಪಾರ್ಟ್ 2 ನ ಕೊನೆಯಲ್ಲಿ ವುಮೆನ್ ಇನ್ ಬ್ಲಾಕ್ ನ ನಾಶ ಮಾಡಿದೆ ಅಂತ ಯಾಕೆ ಅನ್ಕೊಂಡಿದ್ದ, ಆದ್ರೆ ಇಲ್ಲ, ಅವಳು ಅಲ್ಲಿಂದ ನರಕಕ್ಕೆ ಹೋಗಿರ್ತಾಳೆ. ಅವಳನ್ನ ವಾಪಸ್ ಕರ್ಸೋಕೆನೆ ಮಾವೇ ಪ್ರಯತ್ನ ಪಡ್ತಾ ಇರೋದು. ಸೊ ವುಮೆನ್ ಇನ್ ಬ್ಲಾಕ್ ನ ಕಾರಣದಿಂದ ಬಾಂಗ್ಸನಾಡ್ ಬಿಯಾಂಗ್ಗೆ ಹೋಗೋದು ಸೇಫ್ ಅಲ್ಲ. ಆದ್ರೂ ನೀವು ಹೋಗ್ಲೇಬೇಕು ಅಂದ್ರೆ ಬೆಳಗ್ಗೆ ದಾರಿ ತೋರಿಸ್ತೀವಿ, ಇವತ್ತು ಹಳ್ಳಿಯಲ್ಲೇ ರೆಸ್ಟ್ ಮಾಡಿ
ಅಂತ ಹೇಳ್ತಾಳೆ ಯಕೀನ್. ಆಯ್ತು ಬೆಳಗ್ಗೆನೆ ಹೋಗೋಣ ಅಂತ ಎಲ್ಲರೂ ರೆಸ್ಟ್ ಮಾಡೋಕೆ ಹೋದ್ರೆ ಯಾಕೊಬ್ಬ ಹೊರಗೆನೆ ಉಳ್ಕೊಂಡಿದ್ದಾಗ ಹನ್ಸ ಇವನನ್ನ ಕರಿತಾ ಇರೋ ಹಾಗೆ ಶಬ್ದ ಕೇಳಿಸ್ತಾ ಇದೆ. ಇದೇನು ಹನ್ಸ ಕರ್ದಂಗಾಯ್ತಲ್ಲ ಅಂತ ಕಾಡಿನ ಒಳಗೆ ಒಬ್ನೇ ಓಡ್ ಬರ್ತಾನೆ. ಇಲ್ಲಿ ವುಮೆನ್ ಇನ್ ಬ್ಲಾಕ್ ನ ಜೊತೆ ಇರೋ ಯಾವ್ದೋ ಆತ್ಮ ಹನ್ಸಾಳ ರೂಪದಲ್ಲಿ ಬಂದಿದೆ. ಯಾಕೆ ಗೊತ್ತಾಯ್ತು ಇವಳು ಹನ್ಸ ಅಲ್ಲ ಅಂತ, ಆದ್ರೆ ಇವನಾಗ್ಲೇ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡಿದ್ದಾನೆ. ಹನ್ಸಾಳ ರೂಪದಲ್ಲಿ ಇರೋ ಆತ್ಮ ಯಾಕೆ ಮೇಲೆ ದಾಳಿ ಮಾಡಿ ಇಲ್ಲಿ ಒಂದು ಸಮಾಧಿ ಒಳಗೆ ಬೀಳಿಸ್ಬಿಟ್ಟು ಶವಪೆಟ್ಟಿಗೆಯನ್ನ ಮುಚ್ಚಿಬಿಡ್ತಾಳೆ. ಕಾಡಿನಲ್ಲಿ ಸಮಾಧಿ ಎಲ್ಲಿಂದ ಬಂತು ಅಂದ್ರೆ ಹಳ್ಳಿಯವರು ಇಲ್ಲೇ ಸತ್ತಿರೋರ್ನ ಮಣ್ ಮಾಡೋದು. ಯಾಕೆ ಒಳಗಿಂದ ಶವಪೆಟ್ಟಿಗೆಯನ್ನ ಹೊಡೆದಾಕೋಕೆ ನೋಡ್ತಿದ್ರೆ ಪಾಫನ್, ಕಿಟ್ಟಿ ಮತ್ತೆ ಸೇನಿ ಯಾಕನ ಹುಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಯಕೀನ್ ಇವರನ್ನ ಕಳ್ಸಿರೋದು. ಅಂದ್ರೆ ಯಕೀನ್ ಸಾಧಾರಣದವಳಲ್ಲ, ಅವಳಿಗೂ ಕೆಲವು ಶಕ್ತಿಗಳಿದೆ ಅಂತ ಅನ್ಸುತ್ತೆ. ಇವಳು ಮತ್ತೆ ಇವಳ ಫ್ರೆಂಡ್ ನಿಜವಾಗ್ಲೂ ಯಾರು ಅನ್ನೋದು ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಪಾಫನ್, ಕಿಟ್ಟಿ ಮತ್ತೆ ಸೇನಿ ಸಮಾಧಿ ಹತ್ರ ಯಾಕನ ಗನ್ನೆಲ್ಲ ಬಿದ್ದಿರೋದು ನೋಡ್ತಾರೆ. ಇದೇ ಸಮಯಕ್ಕೆ ಒಳಗಿಂದ ಶವಪೆಟ್ಟಿಗೆಯನ್ನ ಯಾಕೆ ಹೊಡೆದಾಕ್ದ, ಇವನು ಇಲ್ಲೇ ಇದ್ದಾನೆ ಅಂತ ಗೊತ್ತಾಗಿ ಎಲ್ಲರೂ ಸೇರಿ ಕಾಪಾಡ್ತಾರೆ. ಇನ್ನೊಂದ್ ಕಡೆ ಕಾಂಚನಪುರಿಯಲ್ಲಿ ಇರೋ ಯಾರ್ಡ್ ತನ್ನ ರೂಮ್ ಅಲ್ಲಿ ಮಲಗಿದ್ದಾಗ ಇವಳ ಹತ್ರ ಒಂದು ದುಷ್ಟ ಶಕ್ತಿ ಮತ್ತೆ ಹನ್ಸಾಳ ರೂಪದಲ್ಲಿ ಬಂದು ಇವಳ ಹೊಟ್ಟೆಯಲ್ಲಿ ಇರೋ ಮಗುವನ್ನ ಕೇಳ್ತಾ ಇದೆ. ಅದಕ್ಕೆ ಅವಳು ತಕ್ಷಣ ಎದ್ದು ಗನ್ ಎತ್ಕೊಂಡು ಹನ್ಸಾಳ ರೂಪದಲ್ಲಿ ಇರೋ ದುಷ್ಟ ಶಕ್ತಿಗೆ ಶೂಟ್ ಮಾಡಿದಾಗ ಅದು ಮಾಯ ಆಯ್ತು. ಆದ್ರೆ ಪಿಸು ಧ್ವನಿಯಲ್ಲಿ ಮಂತ್ರ ಹೇಳೋಕೆ ಶುರು ಮಾಡಿದ್ರಿಂದ ಇವಳು ಪ್ರಜ್ಞೆ ತಪ್ಪಿದ್ದ ನಂತರ ಎತ್ತಾಕೊಂಡು ಹೋಗುತ್ತೆ. ಮುಂದಿನ ದಿನ ಯಕೀನ್ ಮತ್ತೆ ಕೋಂಗ್ಮು ಇವರೆಲ್ಲರನ್ನ ಬಾಂಗ್ಸನಾಡ್ ಬಿಯಾಂಗ್ಗೆ ಕರ್ಕೊಂಡ್ ಬಂದಾಗ ಯಕೀನ್ ಹೇಳ್ತಾಳೆ, ಇಲ್ಲಿ ನಮ್ಮ ಪ್ರಾರ್ಥನೆ ಮಂತ್ರ ಯಾವ್ದು ಕೂಡ ವರ್ಕ್ ಆಗಲ್ಲ. ಇದು ಶಾಪಗ್ರಸ್ತ ಜಾಗ. ನಮ್ಮನ್ನ ದುಷ್ಟಶಕ್ತಿಗಳಿಂದ ರಕ್ಷಿಸಿಕೊಳ್ಳೋಕೆ ಒಂದೇ ಒಂದು ದಾರಿ ಇರೋದು, ಅದು ಮರಗಳಿಗೆ ನೇತ್ ಹಾಕಿರೋ ಬೆಲ್ಸ್. ಎಲ್ಲರೂ ಒಂದೊಂದು ಬೆಲ್ ನ ತಗೊಳ್ಳಿ. ಇದು ನಮ್ಮ ಹತ್ರ ಇದ್ರೆ ದುಷ್ಟಶಕ್ತಿಗಳು ನಮ್ಮ ಹತ್ರ ಬಂದಾಗ ಶಬ್ದ ಮಾಡ್ತವೆ. ಹಾಗಂತ ಈ ಬೆಲ್ ನೇ ನಂಬ್ಕೊಂಡಿರೋಕಾಗಲ್ಲ, ಹುಷಾರಾಗಿ ಎಚ್ಚರಿಕೆಯಿಂದ ಮುಂದೆ ಹೋಗ್ಬೇಕು ಅಂತ ಹೊರಡ್ತಾರೆ. ಯಕೀನ್ ಮತ್ತೆ ಕೋಂಗ್ಮೋ ಇಬ್ರು ಬೆಲ್ ನ ತಗೊಳಲ್ಲ. ಇಲ್ಲಿನ ಲೋಕಲ್ಸ್ ಗೆ ಬೆಲ್ ಏನು ಬೇಡ ಅಂತ ಕೋಂಗ್ಮೋ ಹೇಳ್ತಿರೋದು ನೋಡಿ ಯಾಕೆ ಇವರ ಮೇಲೆ ಡೌಟ್ ಬರ್ತಾ ಇದೆ. ಎಲ್ಲರೂ ಮುಂದೆ ಹೊರಟಾಗ ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಸೇನಿಗೆ ಹನ್ಸ ಕರ್ದಂಗೆ ಶಬ್ದ ಕೇಳಿಸ್ತು. ಅಷ್ಟೇ ಅಲ್ಲ, ಹನ್ಸ ಕಾಣಿಸ್ತಾಳೆ ಕೂಡ. ಅವಳನ್ನ ನೋಡಿ ಇವನು ವಾಪಸ್ ಹಿಂದಿರುಗಿ ನೋಡೋ ಅಷ್ಟರಲ್ಲಿ ಬೇರೆ ಯಾರು ಕೂಡ ಕಾಣ್ತಾನೆ ಇಲ್ಲ. ಯಾಕಂದ್ರೆ ಈಗ ವುಮೆನ್ ಇನ್ ಬ್ಲಾಕ್ ಗೋಸ್ಕರ ಕೆಲಸ ಮಾಡ್ತಿರೋ ಮಾವೆ ಇವನನ್ನ ಡಿಸ್ಟ್ರಾಕ್ಟ್ ಮಾಡಿ ಬೇರೆ ಕಡೆ ಕರ್ಕೊಂಡ್ ಬಂದಿದ್ದಾಳೆ. ಸೇನಿ ಇವಳಿಗೆ ಶೂಟ್ ಮಾಡೋಕೆ ನೋಡ್ತಾನೆ, ಆದ್ರೂ ಏನು ಪ್ರಯೋಜನ ಆಗಲ್ಲ. ಕೊನೆಗೆ ಇವನನ್ನ ಮಾವೆ ಕಿಡ್ನಾಪ್ ಮಾಡ್ತಾಳೆ. ಸೇನಿನ ಹುಡುಕ್ತಾ ಇರೋ ಯಾಕ್, ಪಾಫನ್, ಕಿಟ್ಟಿ, ಯಕೀನ್ ಮತ್ತೆ ಕೋಂಗ್ಮು ಮೇಲೆ ಮರದಿಂದ ಮರಕ್ಕೆ ಹಾರೋ ದುಷ್ಟಶಕ್ತಿಗಳು ದಾಳಿ ಮಾಡ್ತವೆ. ಇವು ಕಾಡು ಪ್ರಾಣಿಗಳ ರೀತಿನೇ ಗುಂಪಲ್ಲಿ ಅಟ್ಯಾಕ್ ಮಾಡಿ ಮನುಷ್ಯರ ಅಥವಾ ಪ್ರಾಣಿಗಳ ರಕ್ತವನ್ನ ಕುಡಿತವೆ. ಯಕೀನ್ ಮೊದ್ಲೇ ಹೇಳ್ದಂಗೆ ಇಲ್ಲಿ ಪವಿತ್ರವಾದ ಬುಲೆಟ್ಸ್ ಇವರ ತಾಯ್ತ ಯಾವ್ದು ಕೂಡ ವರ್ಕ್ ಆಗ್ತಿಲ್ಲ. ಆದ್ರೆ ಈ ದುಷ್ಟಶಕ್ತಿಗಳು ಬೆಂಕಿಗೆ ಹೆದರ್ಕೊಂತವೆ ಅಂತ ಯಕೀನ್ ಮತ್ತೆ ಕೋಂಗ್ಮುಗೆ ಗೊತ್ತು. ಹಾಗಾಗಿ ತಮ್ಮ ವೆಪನ್ಸ್ ಗೆ ಬೆಂಕಿ ಹಚ್ಕೊಂಡು ದಾಳಿ ಮಾಡ್ತಿದ್ದಾರೆ. ಹೇಗೋ ಬೆಂಕಿಯ ಸಹಾಯದಿಂದ ಎಲ್ಲಾ ದುಷ್ಟಶಕ್ತಿಗಳನ್ನ ಓಡಿಸಿ ಮುಂದೆ ಹೊರಟಾಗ ಕಿಟ್ಟಿಯ ಕೈಗೆ ಗಾಯ ಆಗಿರೋದ್ರಿಂದ ನದಿಯಲ್ಲಿ ಕೈ ತೊಳ್ಕೊಳ್ಳೋಕೆ ಅಂತ ಬರ್ತಾನೆ. ಇವನ ಹತ್ರ ಇರೋ ಬೆಲ್ ಸೌಂಡ್ ಮಾಡ್ತಾ ಇದೆ. ಅಂದ್ರೆ ಅವನ ಹತ್ರ ಯಾವ್ದೋ ಆತ್ಮ ಇದೆ ಅಂತ. ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ನೀರಿನ ಒಳಗಿಂದ ಸೇನಿಯ ರೂಪದಲ್ಲಿ ಬಂದು ಇವನನ್ನ ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೋಗುತ್ತೆ. ಕಿಟ್ಟಿ ಕಿರ್ಚಾಡೋ ಶಬ್ದ ಕೇಳಿಸ್ಕೊಂಡು ಬೇರೆಯವರೆಲ್ಲ ಬಂದು ನೋಡಿದ್ರೆ ಕಿಟ್ಟಿ ಎಲ್ಲೂ ಕಾಣೋದಿಲ್ಲ. ಇದರಿಂದ ಎಲ್ಲರನ್ನ ಆ ವುಮೆನ್ ಇನ್ ಬ್ಲಾಕ್ ಕಿಡ್ನಾಪ್ ಮಾಡ್ತಿರೋ ಹಾಗೆ ಕಾಣ್ತಿದೆ. ಮೊದ್ಲು ಗುಹೆ ಹತ್ರ ಹೋಗ್ಬೇಕು ಅಂತ ತಕ್ಷಣ ಎಲ್ಲರೂ ಗುಹೆ ಹತ್ರ ಬರ್ತಾರೆ. 4 ಜನ ಒಳಗೆ ಬರ್ತಿದ್ದಂಗೆ ಹನ್ಸ ದೂರದಲ್ಲಿ ನಿಂತಿರೋದು ನೋಡಿ ಯಾಕ್ ಮತ್ತೆ ಯಕೀನ್ ಹನ್ಸ ಹತ್ರ ಓಡ್ ಬರ್ತಾರೆ. ಹನ್ಸ ಗುಹೆ ಒಳಗೆ ಓಡೋಕೆ ಶುರು ಮಾಡಿದಾಗ ಇವರು ಕೂಡ ಹಿಂದೆ ಬರ್ತಾರೆ. ಇಲ್ಲಿ ಹನ್ಸ ಏನೋ ಮಾಯ ಆದ್ಲು, ಆದ್ರೆ 2 ದೈತ್ಯ ಅನಕೊಂಡ ರೀತಿ ಇರೋ ಹಾವು ಪ್ರತ್ಯಕ್ಷ ಆಗ್ತವೆ. ಮವ್ವೆನ ಸಾವನ್ನಪ್ಪಿರೋ ಮಕ್ಕಳ ಆತ್ಮನೆ ಈ ಹಾವಿನ ರೂಪದಲ್ಲಿ ಬಂದಿರೋದು. ಯಾಕ್ ಮತ್ತೆ ಯಕೀನ್ ಇಬ್ರು ಸೇರಿ ಹಾವುಗಳ ತಲೆ ಕಟ್ ಮಾಡಿ ಎಸ್ಕೇಪ್ ಆಗ್ತಾರೆ. ಆದ್ರೆ 2 ಆತ್ಮಗಳು ತಮ್ಮ ತಲೆಯನ್ನ ವಾಪಸ್ ಫಿಕ್ಸ್ ಮಾಡ್ಕೊಂತಾರೆ. ಮೊದ್ಲೇ ಹೇಳ್ದಂಗೆ ಇವರ ವೆಪನ್ಸ್ ಎಲ್ಲ ಇಲ್ಲಿ ವರ್ಕ್ ಆಗಲ್ಲ. ಅದೇ ದಾರಿ ತಪ್ಪಿರೋ ಪಾಫನ್ ಮತ್ತೆ ಕೋಂಗ್ಮು ಮೇಲೆ ಈ ಗುಹೆ ಒಳಗೆ ಸಾವನ್ನಪ್ಪಿರೋ ಜಾಪನೀಸ್ ಸೋಲ್ಜರ್ಸ್ ನ ಆತ್ಮಗಳು ದಾಳಿ ಮಾಡಿರೋದ್ರಿಂದ ತಮ್ಮ ಹತ್ರ ಇರೋ ಬೆಲ್ಲಿಂದ ಹೊಡಿತಾ ಇದ್ದಾರೆ. ಈ ಪವಿತ್ರವಾದ ಬೆಲ್ಸ್ ಮಾತ್ರ ಇವರಿಗೆ ಉಪಯೋಗಕ್ಕೆ ಬರ್ತಿದೆ ಅಷ್ಟೇ. ಇನ್ನೊಂದ್ ಕಡೆ ಯಕೀನ್ ಯಾಕ್ನ ಸಾಯೋಡೋರ್ ಮೊಂಕ್ ವುಮೆನ್ ಇನ್ ಬ್ಲಾಕ್ ನ ಬಂಧಿಸಿಟ್ಟಿದ್ದ ಜಾಗಕ್ಕೆ ಕರ್ಕೊಂಡ್ ಬಂದಾಗ ಕಿಡ್ನಾಪ್ ಆಗಿರೋ ಎಲ್ಲರೂ ಇಲ್ಲೇ ಇದ್ದಾರೆ. ಯಾಕೆಲ್ಲರನ್ನ ಕಾಪಾಡಿ ಇನ್ನೇನ್ ಕರ್ಕೊಂಡ್ ಹೋದ ಅನ್ನೋಷ್ಟ್ರಲ್ಲೇ ಪೊಸೆಸ್ಡ್ ಆಗಿರೋ ಹನ್ಸ, ಕಿಟ್ಟಿ ಮತ್ತೆ ಸೆನಿ ಯಾಕೆ ಹೊಡೆದು ಕಟ್ಟಾಕ್ತಾರೆ. ಈಗ ಮಾವೆ ಬಂದು ಯಾಕತರ ಮಾತಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಹಿಂದಿನ ಮೂವಿಯ ಕೊನೆಯಲ್ಲಿ ಯಾಕೆ ವುಮೆನ್ ಇನ್ ಬ್ಲಾಕ್ ಗೆ ಹೊಡೆದು ಅವಳನ್ನ ನರಕಕ್ಕೆ ಕಳಿಸಿದ್ದ. ಹಾಗಾಗಿ ಈಗ ಮತ್ತೆ ಅವಳನ್ನ ಭೂಮಿಗೆ ಕರ್ಸ್ಕೊಳ್ಳೋಕೆ ಒಂದು ರಿಚುವಲ್ ಮಾಡೋಕೆ ಹೊರಟಿದ್ದಾಳೆ. ಇದರಿಂದ ಇವಳಿಗೇನ್ ಲಾಭ ಅಂದ್ರೆ ವುಮೆನ್ ಇನ್ ಬ್ಲಾಕ್ ಹೇಳಿದ್ದಾಳೆ ಈ ಕೆಲಸ ಮಾಡಿದ್ರೆ ಮಾವೆ ಮತ್ತೆ ಮಾವೆ ಕಡೆಯವರೆಲ್ಲ ಸಾವನ್ನಪ್ಪಿದ್ರಲ್ಲ ಅವ್ರಿಗೆಲ್ಲ ಜೀವದಾನ ಮಾಡಿ ಸಾವೇ ಇಲ್ದೇ ಇರೋ ಹಾಗೆ ಬದುಕೋ ಹಾಗೆ ಮಾಡ್ತೀನಿ ಅಂದಿರೋದ್ರಿಂದ ಮಾವೆ ತಮ್ಮ ಜನರನ್ನ ಮತ್ತೆ ತಮ್ಮ ಈ ಜಾಗವನ್ನ ಕಾಪಾಡ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡೋಕೆ, ಯಾರನ್ನ ಬೇಕಾದ್ರೂ ಕೊಲ್ಲೋಕೆ ರೆಡಿ ಆಗಿದ್ದಾರೆ. ಆಲ್ರೆಡಿ ಸಾವನ್ನಪ್ಪಿರೋರ್ಗೆ ಜೀವ ಕೊಡೋಕೆ ವುಮೆನ್ ಇನ್ ಬ್ಲಾಕ್ ಏನ್ ದೇವ್ರ, ಅವಳನ್ನ ನಂಬ್ಕೊಂಡು ಮಾವೆ ಈ ರೀತಿ ಮಾಡೋಕೆ ಹೊರಟಿದ್ದಾಳೆ.
ಮೊದಲು ಕೂಡ ಹೀಗೆ ವುಮೆನ್ ಇನ್ ಬ್ಲಾಕ್ ಯಾಮಾರಿಸಿ ಬೇರೆಯವರ ಕೈಯಲ್ಲಿ ತನ್ನ ಕೆಲಸ ಮಾಡಿಸ್ಕೊಳ್ಳೋದು ನೋಡಿದೀವಿ. ಈಗ ಇವಳು ಮಾಡ್ತಿರೋ ರಿಚುವಲ್ಗೆ ಬೇಕಾಗಿರೋ ಸಾಮಗ್ರಿಗಳೇನಂದ್ರೆ, ಒಂದು ವುಮೆನ್ ಇನ್ ಬ್ಲಾಕ್ ನರಕದಿಂದ ಹೊರಗೆ ಬರ್ತಿದ್ದಂಗೆ ಯಾರ್ದಾದ್ರೂ ದೇಹ ಸೇರ್ತಾಳೆ. ಯಾರ ದೇಹ ಅವಳು ಸೇರ್ಬೇಕೋ ಅವರ ಹಲ್ಲು ಬೇಕು. ಇವಳ ಹತ್ರ ಹಂಸಾಳ ಹಲ್ಲಿದೆ. ಎರಡನೇದು ವುಮೆನ್ ಇನ್ ಬ್ಲಾಕ್ ನ ನಾಶ ಮಾಡೋಷ್ಟು ಶಕ್ತಿ ಇರೋ ಅಥವಾ ಅವಳನ್ನ ಸೋಲ್ಸಿರೋ ಅಂತ ವ್ಯಕ್ತಿಯ ರಕ್ತ ಬೇಕು. ಅದೇ ಯಾಕನ ರಕ್ತ. ಇನ್ನೊಂದು ಪವಿತ್ರವಾದ ಆತ್ಮ ಇರೋ ವ್ಯಕ್ತಿಯ ಬಲಿ ಬೇಕು. ಇಲ್ಲಿ ಪವಿತ್ರವಾಗಿರೋರು ಯಾರು ಅಂದ್ರೆ ಯಾಡ್ನ ಹೊಟ್ಟೆಯಲ್ಲಿ ಇರೋ ಮಗು. ಅದನ್ನೇ ಬಲಿ ಕೊಡೋಕೆ ಡಿಸೈಡ್ ಮಾಡಿದ್ದಾಳೆ. ಮಾವೆ ಯಾಕನ ಹೊಟ್ಟೆಗೆ ಚಾಕುವಿಂದ ಸ್ವಲ್ಪ ಚುಚ್ಚಿ ರಕ್ತ ತಗೊಂಡು ಹಂಸಾಳ ಹಲ್ಲು ಮತ್ತೆ ರಕ್ತ ಎರಡನ್ನೂ ಕೂಡ ಒಂದು ನೀರಿನ ಒಳಗೆ ಹಾಕ್ತಾಳೆ. ಇದರಿಂದ ನರಕದ ದ್ವಾರ ಇಲ್ಲಿ ಓಪನ್ ಆಗಿ ವುಮೆನ್ ಇನ್ ಬ್ಲಾಕ್ ಹೊರಗೆ ಬರ್ತಾ ಇದ್ದಾಳೆ. ನೆಕ್ಸ್ಟ್ ಮಾವೆ ಯಾಡ್ನ ಹೊಟ್ಟೆಗೆ ಚಾಕು ಹಾಕೋಕೆ ಹೋಗ್ತಿದ್ದಾಗ ಸರಿಯಾದ ಸಮಯಕ್ಕೆ ಪಾಫನ್ ಬಂದು ಮಾವೆಗೆ ಶೂಟ್ ಮಾಡ್ತಾರೆ. ಯಕೀನ್ ಹೋಗಿ ಯಾಕನ ಕೈಗೆ ಕಟ್ಟಿರೋ ಹಗ್ಗವನ್ನ ಕಟ್ ಮಾಡ್ತಾಳೆ. ಹಾಗಾಗಿ ಮಾವೆನ ಮಕ್ಕಳ ಆತ್ಮ ಮತ್ತೆ ಜಾಪನೀಸ್ ಸೋಲ್ಜರ್ಸ್ ನ ಆತ್ಮ ಎಲ್ಲ ಬಂದು ಇವರ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತವೆ. ಯಾಕೆ ಪಾಫನ್ಗೆ ಇಲ್ಲಿ ವೆಪನ್ಸ್ ವರ್ಕ್ ಆಗಲ್ಲ ಅಂದ್ರೆ, ಈ ಗನ್ ನಿಂದ ಯಾಕೆ ಆತ್ಮಗಳು ನಾಶ ಆಗ್ತಿದ್ದಾವೆ ಅಂತ ಕೇಳಿದಾಗ ಪಾಫನ್ ಹೇಳ್ತಾರೆ, ನಾವು ಇಲ್ಲಿಗೆ ಬರ್ಬೇಕಾದ್ರೆ ಬೆಲ್ಸ್ ನ ಎತ್ಕೊಂಡ್ ಬಂದಿದ್ವಲ್ಲ, ಅದರ ಒಳಗೆ ಮರ್ಕ್ಯೂರಿ ಇದೆ. ಆ ಪವಿತ್ರವಾದ ಮರ್ಕ್ಯೂರಿ ಆತ್ಮಗಳ ಎನರ್ಜಿಗೆ ರಿಯಾಕ್ಟ್ ಮಾಡುತ್ತೆ. ಅದಕ್ಕೆ ಆತ್ಮಗಳಿಗೆ ಮರ್ಕ್ಯೂರಿ ಅಂದ್ರೆ ಆಗಲ್ಲ. ಅಷ್ಟೇ ಅಲ್ಲ, ಸಾಯೋಡೋರ್ ಮೊಂಕ್ ವುಮೆನ್ ಇನ್ ಬ್ಲಾಕ್ ನ ಬಂಧಿಸೋಕು ಮುಂಚೆ ಅವಳ ಹಣೆಯ ಮೇಲೆ ಮರ್ಕ್ಯೂರಿ ಇಟ್ಟಿರ್ತಾರೆ. ಇದರಿಂದ ಅವಳ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕೆ ಮರ್ಕ್ಯೂರಿನ ತೆಕ್ಕೊಂಡು ಬುಲೆಟ್ ಮೇಲೆ ಹಾಕಿದೀನಿ. ಒಂದೇ ಬುಲೆಟ್ ಇರೋದು ನೋಡ್ಕೊಂಡು ಬಳಸು ಅಂತ ಹೇಳ್ತಾರೆ. ಯಾಕೆ ಸೋಲ್ಜರ್ಸ್ ನ ಆತ್ಮಗಳ ಜೊತೆ ಫೈಟ್ ಮಾಡ್ತಿದ್ರೆ ಯಾಡ್, ಕಿಟ್ಟಿ, ಸೇನಿ ಮತ್ತೆ ಹನ್ಸಾನ ಕಾಪಾಡ್ತಿರೋ ಯಕೀನ್ ಮತ್ತೆ ಕೋಂಗ್ಮು ಇಬ್ಬರಿಗೂ ಮಾವೆನ ಮಗಳ ಆತ್ಮ ಚಾಕುವಿಂದ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಹಿಂದೆನೆ ಅವರ ಬಾಡಿಗಳು ಆಶ್ಚರ್ಯ ಅನ್ನೋ ಹಾಗೆ ಮಾಯ ಆಗೋಗುತ್ತೆ. ಇದೆಲ್ಲ ಟೆನ್ಷನ್ ನಡುವೆ ಇಲ್ಲೇ ಯಾಡ್ಗೆ ಹೆರಿಗೆ ನೋವು ಶುರು ಆಯ್ತು. ಹೇಗೋ ಪಾಫನ್ನ ಸಹಾಯದಿಂದ ಗಂಡು ಮಗು ಸುರಕ್ಷಿತವಾಗಿ ಜನಿಸುತ್ತೆ. ಇಷ್ಟೊತ್ತಿಗಾಗ್ಲೇ ಸಾಯ್ತಾ ಇರೋ ಮಾವೆ ಪವಿತ್ರವಾದ ಆತ್ಮ ಇರೋ ಮಗುವನ್ನ ಬಲಿ ಕೊಡೋಕು ಮುಂಚೆ ತನ್ನ ಬಲಿಯನ್ನೇ ವುಮೆನ್ ಇನ್ ಬ್ಲಾಕ್ ಗೋಸ್ಕರ ಕೊಡ್ತಾಳೆ. ಹಾಗಾಗಿ ತಕ್ಷಣ ವುಮೆನ್ ಇನ್ ಬ್ಲಾಕ್ ನರಕದಿಂದ ಹೊರಗೆ ಬರ್ತಾಳೆ. ಬರ್ತಿದ್ದಂಗೆ ಪಾಫನ್ ಅವರ ದೇಹವನ್ನ ಕೈಯಿಂದನೇ ಸೀಳಿ ಬೇರೆಯವರನ್ನ ಪ್ರಜ್ಞೆ ತಪ್ಪಿಸೋಕೆ ಪಿಸು ಧ್ವನಿಯಲ್ಲಿ ಮಂತ್ರವನ್ನ ಹೇಳ್ತಾ ಇದ್ದಾಳೆ. ಸೊ ಹನ್ಸಾನ ಪೊಸೆಸ್ ಮಾಡ್ಕೋಬೇಕು ಅಂದ್ರೆ ಮಗು ಬೇಕು. ಹಾಗಾಗಿ ಇನ್ನು ಅವಳ ದೇಹ ಸೇರೋಕೆ ಆಗಿಲ್ಲ. ಇದ್ದಕ್ಕಿದ್ದಂಗೆ ಯಕೀನ್ ಮತ್ತೆ ಕೋಂಗ್ಮು ಇಬ್ರು ಪ್ರತ್ಯಕ್ಷ ಆಗ್ತಾರೆ. ಇದರಿಂದ ನಮ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗೋದೇನಂದ್ರೆ, ಇವರಿಬ್ಬರು ಕೂಡ ಆತ್ಮನೇ ಆಗಿದ್ದಾರೆ. ಮಾವೆ ಮೊದಲನೇ ಬಾರಿ ವುಮೆನ್ ಇನ್ ಬ್ಲಾಕ್ ನ ಶವಪೆಟ್ಟಿಗೆಯಿಂದ ಒಂದು ಆಚರಣೆ ಮುಖಾಂತರ ಎಚ್ಚರಗೊಳಿಸಿದ್ಲಲ್ಲ, ಆಗ್ಲೇ ಇವರಿಬ್ಬರನ್ನ ಕೂಡ ಅವಳು ಸಾಯಿಸಿರ್ತಾಳೆ. ಅದಕ್ಕೆ ಇವರು ಕಾಡಿಗೆ ಬರ್ಬೇಕಾದ್ರೆ ಬೆಲ್ ನ ಕೂಡ ತಗೊಂಡ್ ಬಂದಿರ್ಲಿಲ್ಲ. ಇವರು ಆಗ್ಲೇ ಆತ್ಮ ಆಗೋಗಿದ್ದಾರೆ. ಇವರನ್ನ ಮತ್ತೆ ಎಲ್ಲಿಂದ ಕೊಲ್ಲೋಕಾಗುತ್ತೆ. ಯಕೀನ್ ಮತ್ತೆ ಕೋಂಗ್ಮು ಇಬ್ರು ಯಾಕೆ ಸಹಾಯ ಮಾಡಿದ ಮುಖ್ಯ ಕಾರಣನೇ ಮಾವೆನ ಸಾಯಿಸಿ ವುಮೆನ್ ಇನ್ ಬ್ಲಾಕ್ ಮತ್ತೆ ಯಾವತ್ತೂ ಇಲ್ಲಿಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ. ಯಕೀನ್ ಯಾಕೆ ಬರ್ತ್ ವಾಟರ್ ತುಂಬಾನೇ ಪವಿತ್ರವಾದದ್ದು, ಜೀವ ಕೊಡೋ ಅದರ ಶಕ್ತಿ ಮುಂದೆ ಈ ದೆವ್ವಗಳ ಶಕ್ತಿ ಏನು ಅಲ್ಲ ಅಂದಾಗ ಯಾಡ್ನ ಡೆಲಿವರಿ ಟೈಮ್ ಅಲ್ಲಿ ವಾಟರ್ ಬ್ರೇಕ್ ಆಗಿತ್ತಲ್ಲ, ಅದರಲ್ಲಿ ಒಂದು ಚಾಕು ಅನ್ನ ಅದ್ದಿ ವುಮೆನ್ ಇನ್ ಬ್ಲಾಕ್ ಗೆ ಚುಚ್ಚಿದಾಗ ಮಾವೆನ ಒಬ್ಳು ಮಗಳ ಆತ್ಮ ಯಾಕನ ತಡೆಯೋಕೆ ನೋಡುತ್ತೆ. ಅಷ್ಟರಲ್ಲಿ ಕಿಟ್ಟಿ ಒಂದು ಮರ್ಕ್ಯೂರಿ ಬುಲೆಟ್ ಇರೋ ಗನ್ ಯಾಕತ್ರ ಇತ್ತಲ್ಲ, ಆ ಗನ್ ಇಂದ ಇವಳಿಗೆ ಶೂಟ್ ಮಾಡ್ತಿದ್ದಂಗೆ ಮಾಯ ಆಗೋದ್ಲು. ನರಕದ ದ್ವಾರ ಕ್ಲೋಸ್ ಆಗೋ ಅಷ್ಟರಲ್ಲಿ ವುಮೆನ್ ಇನ್ ಬ್ಲಾಕ್ ನ ವಾಪಸ್ ಕಳ್ಸು ಅಂತ ಯಕೀನ್ ಯಾಕೆ ಹೇಳಿದ್ರಿಂದ ಯಾಕೆ ತನ್ನ ಹತ್ರ ಇದ್ದ ಬೆಲ್ ನ ಇವಳ ಹಣೆಗೆ ಇಟ್ಟು ಬೆಲ್ ಒಳಗಿರೋ ಮರ್ಕ್ಯೂರಿ ಇವಳ ತಲೆ ಒಳಗೆ ಹೋಗೋ ಹಾಗೆ ಬೆಲ್ಗೆ ಶೂಟ್ ಮಾಡ್ತಾನೆ. ಇದರಿಂದ ಇವಳ ಶಕ್ತಿ ಪೂರ್ತಿ ಕಡಿಮೆ ಆಯ್ತು. ಹಿಂದೆನೆ ಯಾಕೆ ಇವಳನ್ನ ನೀರಿನ ಒಳಗೆ ತಳ್ಳಿ ಪರ್ಸನಲ್ ಆಗಿ ನರ್ಕಕ್ಕೆ ಕರ್ಕೊಂಡು ಹೋಗಿ ಬಿಟ್ಟು ಟಾಟಾ ಮಾಡಿ ವಾಪಸ್ ಬರ್ತಾನೆ. ಪಾಫನ್ ಇನ್ನು ಬದುಕೆ ಇದ್ದಾರೆ, ಆದ್ರೆ ಜಾಸ್ತಿ ಹೊತ್ತು ಇರಲ್ಲ ಅಂತ ಇವ್ರಿಗೂ ಗೊತ್ತಾಗಿರೋದ್ರಿಂದ ಹೇಗೋ ಕೊನೆಗೂ ನೀವೆಲ್ಲರೂ ಖುಷಿಯಾಗಿ ಇರ್ಬೋದು. ಹೀಗೆ ಒಟ್ಟಿಗೆ ಇರಿ ಸಾಕು, ನನ್ನ ಮಗಳು ನಾಂಪೇಟ್ಗೆ ನಾನು ಸೇಫ್ ಆಗಿ ವಾಪಸ್ ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ವಾಪಸ್ ಹೋಗೋಕೆ ಆಗ್ತಿಲ್ಲ. ನಾನು ಅವಳನ್ನ ತುಂಬಾನೇ ಪ್ರೀತಿಸ್ತೀನಿ ಅಂತ ಹೇಳು. ಅಷ್ಟೇ ಅಲ್ಲ, ನೀನೇ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಯಾಕೆ ಹೇಳಿ ಸಾವನ್ನಪ್ತಾರೆ ಪಾಫನ್. ಎಲ್ಲರಿಗೂ ತುಂಬಾನೇ ದುಃಖ ಆಗಿದೆ. ಯಾಕಂದ್ರೆ ಪಾರ್ಟ್ 1 ಇಂದನೂ ಇವರ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ರು. ಸೊ ಮಿಡ್ ಕ್ರೆಡಿಟ್ ಸೀನ್ ಅಲ್ಲಿ ಪಾಫನ್ ಅವರ ಮಗಳು ನಾಂಪೇಟ್ ತನ್ನ ತಂದೆಯ ಫೋಟೋಗೆ ಪೂಜೆ ಮಾಡಿ ಅಳ್ತಾ ನಿಂತಿದ್ದಾಳೆ. ಆಗ್ಲೇ ಮತ್ತೊಂದು ಸ್ಪಿನ್ ಆಫ್ ಮೂವಿ ಕೂಡ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಈ ಸ್ಪಿನ್ ಆಫ್ ಮೂವಿಯಲ್ಲಿ ಪಾಫನ್ ನ ಮಗಳು ನಾಂಪೇಟ್ ನ ಸ್ಟೋರಿ ಇರುತ್ತೆ, ಜೊತೆಗೆ ಯಾಕನ ಕ್ಯಾರೆಕ್ಟರ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಮೂವಿ ಬಂದಾಗ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಸೊ ಈ ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.